हरिगान गाओ, हरिगान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ, ನಮಸ್ಕಾರ ಎಲ್ಲರಿಗೂ. ವಿ ಶಾಲ್ ಪ್ರೊಸೀಡ್ ಪ್ರವೀಣ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಮೊದಲು ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋವನ್ನು ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದರೂ ಸಹ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಅಣ್ಣನವರ ಜೊತೆ ಮಾತನಾಡಬಹುದು. ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಪ್ರಶ್ನೆಯನ್ನು ಕಳಿಸಿದರೂ ಸಹ ಅಣ್ಣನವರಿಗೆ ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಲಾಸ್ಟ್ ಚಾಟ್. ತಗೊಳ್ಳಿ. ಅಣ್ಣ, ಒಬ್ರು ಅಣ್ಣ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಆಧ್ಯಾತ್ಮಿಕ ಮಾರ್ಗದಲ್ಲಿರುವ ನಾವು ಆಚೆ ಕಡೆ ಹೋಟೆಲ್ನಲ್ಲಿ ಜಾಸ್ತಿ ತಿನ್ನುವುದರಿಂದ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಏನಾದರೂ ತೊಂದರೆಯಾಗುತ್ತಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಅಲ್ಲ, ಅವರು ಈ ತರ ತಿಳ್ಕೊಬೇಕು. ಆಚೆ ಕಡೆ ಮಾಡೋ ಫುಡ್ ಅಷ್ಟು ಪ್ಯೂರಿಟಿ ಇರಲ್ಲ, ಶುದ್ಧತೆ ಇರಲ್ಲ. ಸೊ ಅದನ್ನ ತಗೊಂಡ್ರೆ ಇಟ್ ವಿಲ್ ಕಾಸ್ ಇಲ್ ಹೆಲ್ತ್ ಟು ಯು. ವೆನ್ ದ ಬಾಡಿ ಇಸ್ ಸಫರಿಂಗ್, ಯು ಕೆನಾಟ್ ಡೂ ದ ಸ್ಪಿರಿಚುವಲ್ ಸಾಧನ. ಸೊ ಈ ಬಾಡಿ ಬಂದು ಇಟ್ ಇಸ್ ಎ ಶಿಪ್. ಇದನ್ನ ನಾವು ಪರ್ಫೆಕ್ಟ್ ಆಗಿ ಇಟ್ಕೋಬೇಕು ಹೆಲ್ತಿಲಿ. ಸೊ ಆದಷ್ಟು ಮನೆಯಲ್ಲಿ ಊಟ ಮಾಡಕ್ ನೋಡಿ. ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ, ಇಲ್ಲ ಔಟ್ಸೈಡ್ ಫುಡ್ ತಗೊಳ್ಳೋದನ್ನು ಅವಾಯ್ಡ್ ಮಾಡಿ.
This is good for a spiritual sadhaka. ಧನ್ಯವಾದಗಳು ಅಣ್ಣ. ಅಣ್ಣ ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಸರ್, is there any solution or a remedy to overcome bad karma after doing abortion intentionally ಅಂತ ಇದೆ. Intentionally, if you do it, it is a papa, it is a sin. So you will have to undergo that karma, maybe in this birth or next birth, as per your karma anusara, that will come to you back. You have to suffer for it. You cannot escape it. You are actually killing an atma. You are obstructing an atma to come into this world, which is not correct. You are snatching their privilege and their living enjoyment for the what purpose they are coming on this earth. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಡ್ರೀಮ್ಸ್ ಆರ್ ರಿಯಲ್ ಆರ್ ಇಟ್ ಈಸ್ ದ ಮೈಂಡ್ ಪ್ರೊಜೆಕ್ಷನ್? ಸಮಟೈಮ್ಸ್ ವಿ ಗೆಟ್ ದ ರಿಲೆವೆಂಟ್ ಡ್ರೀಮ್ಸ್, ಸಮಟೈಮ್ಸ್ ನಾಟ್ ಅಂತ ಕೇಳ್ತಿದ್ರು. Dreams is a Western culture word which should not apply in our spiritual life. It is an astral experience. Everybody does an astral experience. Whenever it is in a color, it is an astral experience, or it is just a dream when it is black and white. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. These astral experiences is like this. It may be past, present, or future also. In your past births also, whatever you are lived, those also can come as your astral experience. In future also, what is going to happen, sometimes it may come. And now also, what is going to happen, what is happening to you, that also will come as an astral experience. It is not illusion and Brahma. It is a reality. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಲ್ ಇದೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. Vaibhav, Kadum. ವಿಲ್ ಟೇಕ್ ಸಮ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ತಗೊಳ್ಳಿ. ನಮಸ್ತೆ ಸತೀಶ್ ಅಣ್ಣ. ವೀರಭದ್ರ ಸ್ವಾಮಿ ಪೂಜೆ ವಿಧಾನವನ್ನು ತಿಳಿಸಿಕೊಡಿ ಅಣ್ಣ ಅಂತ ಕೇಳ್ತಾರೆ. ಅಲ್ಲ, ವೀರಭದ್ರ ಸ್ವಾಮಿ ಒಂದು ಕಾರಣಕ್ಕಾಗಿ ಅವರು ಬಂದ್ರು. ಅವರು ಇಟ್ ಇಸ್ ಈಶ್ವರ ಅಂಶ. ಇಟ್ ಇಸ್ ಲೈಕ್ ಕಾಲಭೈರವ, ಮುನೀಶ್ವರ, ವೀರಭದ್ರ, ಇವರೆಲ್ಲ ಫಾರ್ ಎ ಸರ್ಟನ್ ಪರ್ಪಸ್ ಇನ್ ಎ ಸರ್ಟನ್ ಟೈಮ್ in a certain kala they came, they manifested out of Ishvara. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ಗುರುಗಳನ್ನು ಡೇ ಟೈಮ್ನಲ್ಲಿ ಧ್ಯಾನ ಮಾಡಬಹುದಾ ಅಂತ ಕೇಳ್ತಿದಾರಣ್ಣ. ಯಾವಾಗಾದ್ರೂ ಮಾಡಿ 24 hours ನಲ್ಲಿ. ಆದ್ರೆ ಹೃದಯಪೂರ್ವಕವಾಗಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಮಾಡಿ ಅಷ್ಟೇ. ಮಿನಿಮಮ್ 24 minutes ಮಾಡಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಯೂಟ್ಯೂಬಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಯಾವುದಾದ್ರೂ ಟೆಂಪಲ್ಗೆ ನಾವು ಹೋದಾಗ ಅನ್ನದಾನಕ್ಕೆ ಹಣವನ್ನು ದಾನ ಮಾಡಬಹುದಾ ಅಣ್ಣ ಅಂತ ಕೇಳ್ತಿದಾರಣ್ಣ.
ನೋಡಿ, ಆದಷ್ಟು ಹಣ ಕೊಡೋದು ನಿಲ್ಸಿ. ಹಣ ಕೊಡೋದು ಅದು ಎಂಡ್ ಯೂಸ್ ಆಗ್ತದಾ ಇಲ್ವಾ ಅಂತ ಯಾರಿಗ್ ಗೊತ್ತು? ಅರ್ಥ ಆಯ್ತಾ? ಇವಾಗ ಕೆಲವೆಲ್ಲ ನಾವು ಹೇಳಕ್ ಆಗಲ್ಲ, ಅಲ್ಲಿರೋರು ಮೇ ಮಿಸ್ಯೂಸ್ ಇಟ್. ದೇ ವಿಲ್ ಡೈವರ್ಟ್ ದಟ್ ಫಂಡ್ಸ್ ಟು ಸಮ್ ಅದರ್ ಪರ್ಪಸ್. ಸೊ ನೀವು ಕೊಡೋ ಒಂದು ಇದು ಅಲ್ಲಿ ಪರ್ಪಸ್ ಸರ್ವ್ ಆಗಲ್ಲ. ಏನು ಒಂದು ಮಾಡ್ಬೋದು ಅಂದ್ರೆ, ಕೊಡುವಾಗ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಕೊಡಿ. ಅದ್ ಏನಾಗ್ತದೋ ಒಳ್ಳೇದೋ ಕೆಟ್ಟದೋ ಆ ಭಗವಂತ ನೋಡ್ಕೊಳ್ತಾನೆ. ನಿಮ್ಗೆ ಆ ಕರ್ಮ ವಾಪಸ್ ಬಂದು ನಿಮ್ಗೆ ಅಂಟಲ್ಲ. ಇದಿಷ್ಟು ಮಾತ್ರ ನಾವು ಹೇಳಕ್ ಆಗ್ತದೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಯೂಟ್ಯೂಬಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. I perform daily puja at morning and offering all the rishis name. Sometimes vibhuti smell will come. What would it mean ಅಣ್ಣ ಅಂತ ಕೇಳಿದಾರಣ್ಣ. It would mean that some spiritual personality would have been present at that place. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ. ಇನ್ ವಿಚ್ ಡೈರೆಕ್ಷನ್ ವಿ ಹ್ಯಾವ್ ಟು ಹ್ಯಾಂಗ್ ದ ಆನ್ಸೆಸ್ಟರ್ ಫೋಟೋಸ್ ಇನ್ ಹೋಮ್ ಅಂತ ಕೇಳ್ತಿದ್ರು. ಅದಕ್ಕೇನು ಪರ್ಟಿಕ್ಯುಲರ್ ಡೈರೆಕ್ಷನ್ಸ್ ಇಲ್ಲಪ್ಪ. ಏನು ಡೈರೆಕ್ಷನ್ಸ್ ಇಲ್ಲ. Only thing, you should not face south and do any spiritual sadhana. Otherwise, in the other three directions, you can sit and do the spiritual sadhana. ಫೋಟೋಸ್ ಎಲ್ಲಿ ಬೇಕಾದ್ರೆ ಯಾವ ಡೈರೆಕ್ಷನ್ ಬೇಕಾದ್ರೆ ಇಟ್ಕೋಬಹುದು. ಏನು ಅದಕ್ಕೇನು ಪರ್ಟಿಕ್ಯುಲರ್ ಒಂದು ರೀತಿ ಇಲ್ಲ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ఏమే నీ ఫోన్ ఎలా నేను కూడా ఇట్లా అమ్మాయి వాడిని అమ్మాయి ఆయన రాసింది. ನಮಸ್ತೆ ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಕ್ಯಾನ್ ರೀಡಿಂಗ್ ಆ್ಯಂಡ್ ವರ್ಕಿಂಗ್ ಬಿಸ್ನೆಸ್ ವರ್ಕ್ ಬಿ ಡನ್ ಸಿಟ್ಟಿಂಗ್ ಫೇಸಿಂಗ್ ಸೌತ್ ಡೈರೆಕ್ಷನ್ ಅಂತ ಕೇಳ್ತಿದ್ದಾರೆ. ಇಲ್ಲ, ಇಟ್ ಈಸ್ ನಾಟ್ conducive. They should sit facing west, which is help them in their business with wealth and prosperity. West face ಮಾಡ್ಕೊಂಡ್ರೆ ಈಸ್ಟ್ ಮಾಡ್ಬೋದು, but it is for peace and happiness. Since it is business, let them do facing west. They will be benefited by wealth and prosperity in their business. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ವೆಂಕಟಾಚಲ ಗುರುಗಳ ಬಗ್ಗೆ ಏನಾದರೂ ತಿಳಿಸಿ ಅಣ್ಣ ಅಂತ ಕೇಳ್ತಿದಾರಣ್ಣ. ಇಲ್ಲಪ್ಪ, ಅವ್ರ ಬಗ್ಗೆ ಗುರು ಅಮರ ಅವ್ರು ಏನು ಕಾಮೆಂಟ್ ಮಾಡಿಲ್ಲ, ಪ್ರಶ್ನೆನೂ ಬಂದಿರಲಿಲ್ಲ ಅವ್ರು ಇರುವಾಗ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಮಂಗಳ ಗ್ರಹದಲ್ಲಿ ಮನುಷ್ಯರು ಇದ್ದಾರೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಇದರ ಬಗ್ಗೆ ಗುರುಗಳು ಏನಾದರೂ ಹೇಳಿದ್ರ ಅಣ್ಣ ಅಂತ ಕೇಳ್ತಾರೆ. ನೋಡಿ, ಎಲ್ಲ ಗ್ರಹಗಳಲ್ಲಿ there is an earth like us. What we are seeing is only one portion of the earth. But if you one portion of that planet or planets or Surya Loka or Chandraloka agli, if you go deep inside on other side, there is an earth like us and people are living there. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಹ್ಮ್. ಸತೀಶ್ ಅಣ್ಣ, ಆ, ಹೇಗಿದ್ದೀರಿ? ಧಾರವಾಡಕ್ಕೆ ಆ, ಬರುತ್ತಿರುವುದು ಯಾವಾಗ ಬರುತ್ತೀರಿ ಸರ್ ಅಂತ ಕೇಳ್ತಿದಾರಣ್ಣ. ಧಾರವಾಡಕ್ಕೆ 3ನೇ ತಾರೀಕು ಬರ್ತಾ ಇದ್ದೀನಪ್ಪ, ಧನ್ಯವಾದಗಳು. ಸೆಪ್ಟೆಂಬರ್ 3. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಿಮಗೆ ಥರ್ಡ್ ಐ ಆಕ್ಟಿವ್ ಆಗಿದೆಯಾ? ಇದು ಎಲ್ಲರಿಗೂ ಆಗುತ್ತದೆಯಾ ಅಂತ ಕೇಳಿದಾರಣ್ಣ. ಅದು ಎಲ್ಲರಿಗೂ ಸಾಮಾನ್ಯವಾಗಿ ಆಗಲ್ಲ. ಯಾರು ಸಮಾಧಿ ಸ್ಟೇಜ್ ನಲ್ಲಿ ಲಾಸ್ಟ್ ಪೋರ್ಷನ್ ನಲ್ಲಿ ರೀಚ್ ಆಗ್ತಾರೋ ಆವಾಗ ಅವ್ರಿಗೆ ಥರ್ಡ್ ವೈ ಆಕ್ಟಿವೇಟ್ ಆಗ್ತದೆ, ಓಪನ್ ಆಗ್ತದೆ. ಇದು ಸತ್ಯ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಇಫ್ ಎ ವೈಫ್ ಬಿಕಮ್ಸ್ ಪ್ರೆಗ್ನೆಂಟ್, ಫ್ರಮ್ ವಿಚ್ ಮಂತ್ ಡಸ್ ಸೂತಕ ಬಿಗಿನ್? ಡಸ್ ದ If ಹಸ್ಬೆಂಡ್ wife, ಆಲ್ಸೋ ಗೆಟ್ ಸೂತಕ ಅಂತ? if wife becomes pregnant, ಸೂತಕ ಬರಲ್ಲ. When the baby is born, ಆ ಟೈಮ್ ನಿಂದ 11 days ಸೂತಕ ಇರ್ತದೆ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ವಿಲ್ ಟೇಕ್ ಸಮ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. ತಗೊಳ್ಳಿ. ಒಬ್ರು ಅಕ್ಕ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಶ್ರೀವಿದ್ಯೆ ಅನ್ನು ಗುರು ಹತ್ರ ಮಂತ್ರ ಉಪದೇಶ ಆದ ಮೇಲೆ ಮತ್ತೊಬ್ಬ ಗುರುಗಳಿಂದ ಮಂತ್ರ ಉಪದೇಶ ತಗೋಬಾರ್ದು, ತಗೊಂಡ್ರೆ ಏನಾಗುತ್ತೆ ಅಣ್ಣ ಅಂತ ಕೇಳ್ತಾ ಇದ್ದಾರಣ್ಣ. ನೋಡಿ, ಎಲ್ಲದಕ್ಕೂ ಒಂದು ಗುರು ಬೇಕು. ಆ ಒಂದು ಗುರು ಇದ್ರೆ ಸಾಕು. ಅವರಿತ್ತಂದನೆ ಎಲ್ಲ ಮಂತ್ರಗಳು ಉಪದೇಶ ತಗೋಬಹುದು ಅವರು, ಪ್ರೊವೈಡೆಡ್ ದಟ್ ಗುರು ಹ್ಯಾಸ್ ಡನ್ ಸಾಧನ ಆನ್ ದಟ್ ಪರ್ಟಿಕ್ಯುಲರ್ ಮಂತ್ರ ಅಂಡ್ ಅಟೈನ್ ದ ಸಿದ್ಧಿ ಆಫ್ ದಟ್ ಮಂತ್ರ. ಧನ್ಯವಾದಗಳು ಅಣ್ಣ. ಅದೇ ಅಕ್ಕ ಒಬ್ಬೊಂದು ಫಾಲೋ ಅಪ್ ಕ್ವಶನ್ ಕೇಳ್ತಿದಾರಣ್ಣ. ನಮಸ್ತೆ ಅಣ್ಣ, ಜಪಮಾಲೆನ ಕುತ್ತಿಗೆಗೆ ಹಾಕೋಬಹುದಾ ಅಥವಾ ಕುತ್ತಿಗೆಗೆ ಹಾಕೋಬಾರ್ದಾ ಅಂತ ಕೇಳ್ತಿದಾರಣ್ಣ. ಅಲ್ಲ, ಇಟ್ ಇಸ್ ಇಂಡಿವಿಜುವಲ್ ಚಾಯ್ಸ್. ಅವ್ರು ಹಾಕೋಬಹುದು, ಏನ್ ತೊಂದ್ರೆ ಇಲ್ಲ. ಶಿವಭಕ್ತರು ರುದ್ರಾಕ್ಷ ಪ್ಲಸ್ ಸ್ಫಟಿಕ ಹಾಕೊಳ್ತಾರೆ. ವಿಷ್ಣು ಭಕ್ತರು ಬಂದ್ಬಿಟ್ಟು ಇದು ಹಾಕೊಳ್ತಾರೆ, ತುಳಸಿ ಮಾಲೆಗಳು. ಮುರುಘರ್ ಭಕ್ತರು ಬಂದು ಕರುಂಗಾಲ ಮಾಲೆ ಹಾಕೊಳ್ತಾರೆ. ಈ ತರ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಾಲಾ ಇದೆ. ಡಿಫ್ರೆಂಟ್ ಡೀಟೀಸ್ ಇಟ್ ಈಸ್ ವೇಸ್ಟ್ ಆಗಿದೆ. ದರ್ ಇಸ್ ಎ ಪ್ರೊಸೀಜರ್ ಫಾರ್ ಇಟ್. ಆ ಒಂದು ಮಾಲಾ ತಗೊಂಡ್ರೆ ಅದನ್ನ ಕರೆಕ್ಟ್ ಆಗಿ ಅದನ್ನ ಕ್ಲೆನ್ಸ್ ಮಾಡಿ ಒಂದು ರೀತಿ ಇದೆ. ಆಮೇಲೆ ಆ ದೇವಸ್ಥಾನ, ಆ ದೇವರ ಹತ್ರ ಹೋಗಿ ಅದನ್ನ ಸಮರಿಸ್ಬಿಟ್ಟು ಆಮೇಲೆ ಅದನ್ನ ಹಾಕೋಬೇಕಾದ, ಆವಾಗ ಅದ್ ಫಲ ಸಿಗ್ತದೆ. ಧನ್ಯವಾದಗಳು ಅಣ್ಣ. ರಚಯ್ಯ ಮಾತಾಡಿ ಅಣ್ಣ. ಅನ್ಮ್ಯೂಟ್ ಮಾಡಿ ಅಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಐ ಥಿಂಕ್ ಸಮ್ ಪ್ರಾಬ್ಲಮ್ ಅಣ್ಣ. ಸುಚಿತ್ರಾ ಅಕ್ಕ ಮಾತಾಡಿ ಅಕ್ಕ. ಹರೇ ಕೃಷ್ಣ ಅಣ್ಣ. ಹರೇ ಕೃಷ್ಣಮ್ಮ. ಅಣ್ಣ ಡೈಲಿ ಒಂದು ಅಧ್ಯಾಯ ಶ್ರೀಮದ್ ಭಾಗವತ ಪಠಣೆ ಮಾಡ್ತಾ ಇದೀನಿ ಅಣ್ಣ ಬೆಳಗ್ಗೆ. ಒಳ್ಳೇದು. ಅಕಸ್ಮಾತ್ ಬೆಳಗ್ಗೆ ಆಗದೆ ಹೋದ್ ಸಾಯಂಕಾಲ ಪಠಣೆ ಮಾಡ್ಬೋದಾ ಅಣ್ಣ? ಮಾಡ್ಬೋದಮ್ಮ. ಪ್ರಿಫರಬಲಿ 5:30 6 ಮಾಡಿ ದೀಪ ಹಚ್ಬಿಟ್ಟು ತುಂಬಾ ಒಳ್ಳೇದು. ಅವಾಗ ಮಾಡಕ್ ಮುಂಚೆ ಡೈಲಿ ಸ್ಟಾರ್ಟ್ ಮಾಡಕ್ ಮುಂಚೆ ತಾಯಿ ರಾಧೇನ ಒಂದು 108 ಸತಿ ಸ್ಮರಣೆ ಮಾಡಿಮ್ಮ. ಆಕೆ ಆಶೀರ್ವಾದ ಬೇಕೇ ಬೇಕು ನಿಮ್ಗೆ. ಇನ್ನೊಂದ್ಸರಿ ಸಾಯಂಕಾಲ ಸ್ನಾನ ಮಾಡ್ಬೇಕಾಗತ್ತಣ್ಣ ಸಾಯಂಕಾಲ ಪಠಣೆ ಮಾಡ್ಬೇಕಂದ್ರೆ? ಇಲ್ಲ, ಸ್ನಾನ ಏನು ಬೇಕಾಗಿಲ್ಲಮ್ಮ. ಶುದ್ಧವಾಗಿ ಮನಸ್ಸಿನಲ್ಲಿ
ಹರಿ ಹಾ. ಓಂ ಅಂತ 3 ಸತಿ ಹೇಳ್ಬಿಟ್ಟು ಬೆಳಿಗ್ಗೆ ಮಾಡೋಣ ಆ ಮಾಡ್ತೀವಿ. ಶ್ಲೋಕ ಅಪವಿತ್ರ ಹಾ. ಪವಿತ್ರವ ಸರ್ವಾವಸ್ಥಂ ಗತೋಪಿ ಸ್ಮರಿತ ಪುಂಡರೀಕಾಕ್ಷಂ ಸಭಾಯ ಹ್ಮ್. ಅಭ್ಯಂತರಿ ಶುಚಿ ಅಂತ ಹೇಳ್ಬಿಟ್ಟು ಶುಕ್ಲಾಂಬರಧರ್ಮ ಶ್ಲೋಕ ಹೇಳ್ಬಿಟ್ಟು ಶುರು ಮಾಡ್ಕೊಳ್ಳಿ. ಶುದ್ಧ ಬೋತ್ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಆಗ್ತದೆ. ಸ್ನಾನ ಗಿನ ಎಲ್ಲ ಏನ್ ಬೇಕಾಗಿಲ್ಲ. ಆಯ್ತಣ್ಣ. ಥ್ಯಾಂಕ್ ಯು ಅಣ್ಣ. ಶ್ರೀಕೃಷ್ಣ ನಮಸ್ಕಾರ. ಅರ್ಪಣಮಸ್ತು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಹ್ಮ್. ರಾಜಯ್ಯ ಅಣ್ಣ ಮಾತಾಡಿ ಅಣ್ಣ. ಸರ್ ನಮಸ್ತೆ ಸರ್. ಸತೀಶ್ ಅಣ್ಣ ನಮಸ್ತೆ, ನಮಸ್ಕಾರ. ಹೇಳಿ. ನಮಸ್ಕಾರ, ಹೇಳಿ. ಸರ್ ಸರ್ 3ನೇ ತಾರೀಕಿಗೆ ನೀವು ಬರ್ತಾ ಇದ್ದೀರಲ್ಲ ಸರ್ ಧಾರವಾಡಕ್ಕೆ. ಹೌದು. ಈಗ ಮೊನ್ನೆ ನಾವು ನಾನು ಮೊನ್ನೆ ಸಂಡೇ ಹೋಗಿರ್ಲಿಲ್ಲ ಸರ್, ಬಟ್ ಅವತ್ತು ಅವರೆಲ್ಲ ಡಿಸ್ಕಷನ್ ಮಾಡಿರ್ತಕ್ಕಂಥ ವಿಚಾರ ನನ್ನ ಗಮನಕ್ಕೆ ಬಂತು, ತಿಳಿಸಿದ್ರು. ಅದು ಹೌದು, ಹೌದು. ಜನವರಿ 14ನೇ ತಾರೀಕಿಂದ ಕಾರ್ಯಕ್ರಮದ ಅದೇ ಬಗ್ಗೆ ಪ್ಲಾನಿಂಗ್. ನಮ್ಗೆ ನಿಮ್ ಕಡೆಯಿಂದ ಲಿಂಗಾಯತ್ ಭವನ ಸ್ವಲ್ಪ ನಮ್ಗೆ ಮಾಡ್ಕೊಡಿ ಅನುಕೂಲ. ಸರ್ ಅಂದಾಜು ಎಷ್ಟು ಜನ ಬರ್ತಾ ಇದ್ರಿ ಸರ್? ಸ್ವಲ್ಪ ನಾನು ಪ್ರೀ ಪ್ಲಾನ್ ತಿಳಿಸಿದ್ರೆ ಮಾತಾಡ್ತೀನಿ ಒಂದು ಸರ್. 65 ಜನ ಬರ್ತೀವಿ. ಓಕೆ ಓಕೆ ಸರ್, ಓಕೆ. ಸಾಕು, ನಮ್ಗೆ ಆ ಜಾಗ ಕೊಟ್ರೆ ಸಾಕು, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಜಾಸ್ತಿ ಇದ್ರೆ ಸಫಿಶಿಯಂಟ್ ಇದೆ ಸರ್, ಸಫಿಶಿಯಂಟ್ ಇದೆ. ಅಲ್ಲಿ 17 ರೂಮ್ ಇದೆ. ಲಾಸ್ಟ್ ಟೈಮ್ 17 ರೂಮ್ ಕೊಟ್ಟಿದ್ದು. ಅದನ್ನೆಲ್ಲ ಹೌದು ನಾವು ಸರ್. ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇಲ್ಲಾಂದ್ರೆ ಆಚೆ ಮಲ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಹೌದು ಸರ್, ಹೌದ್ರಿ, ಹೌದು. ನಾವು ಬರೋದು ಒಂದು ಸ್ಪಿರಿಚುವಲ್ ಸತ್ಸಂಗೆ. ನಾವೇನು ಮದ್ವೆಗೋ ಯಾವ್ದೋ ಫಂಕ್ಷನ್ ಬಂದಿಲ್ಲ. ನಾವು ಅಡ್ಜಸ್ಟ್ ಮಾಡ್ಕೊ, ಜಾಗ ಕೊಟ್ರೆ ಸಾಕು ನಮ್ಗೆ, ಅಷ್ಟೇ, ಬೇಕಾದ್ರೆ ಏನ್ ಬೇಕಾಗಿಲ್ಲ. ಸರ್ ನನ್ನಿಂದ ಏನ್ ಹೆಲ್ಪ್ ಆಗುತ್ತೆ, ಏನ್ ಸಹಾಯ ಆಗುತ್ತೆ, ನಾನು ದಯವಿಟ್ಟು ನನ್ನ ಒಂದು ಕರ್ತವ್ಯವನ್ನ ನಾವು ಮಾಡ್ತೀನಿ ಸರ್. ಅದೇ ಲಾಸ್ಟ್ ಟೈಮ್ ನಾನು ಬಂದಾಗ ಕಾವ್ಯ ಜೊತೆ ನಿಮ್ ಮನೆಗೆ ಅವತ್ತು ರಾತ್ರಿ ನೀವ್ ಹೇಳಿದ್ರು ನನ್ನ ಹತ್ರ ನಾನ್ ಮಾಡ್ಕೊಡ್ತೀನಿ ಅಂದ್ರು. ಅದಕ್ಕೆ ಕಾವ್ಯಗೆ ಆನಂದ್ಗೆ ನಿಮ್ಮನ್ನ ಮೀಟ್ ಮಾಡಿ ಅಂದ್ರೆ ಈ ವಿಷಯವಾಗಿ. ಸೊ ಅದು ಸ್ವಲ್ಪ ಮಾಡ್ಕೊಟ್ಬಿಡಿ. ಅದೇನಿದೆಯೋ ಬರ್ತೀನಲ್ಲ 3ನೇ ತಾರೀಕು ಇರ್ತೀನಿ ಅಲ್ಲಿ ಒಂದ್ ಸರಿ ದಿವಸ. ಸರ್, 3ನೇ ತಾರೀಕಿಗೆ ನೀವು ಬರ್ತಿರ್ಲ, ಬನ್ನಿ ಸರ್. ಮಾತಾಡೋಣ ನಿಮ್ಗೆ ಡೀಟೇಲ್ ಆಗಿ. ಓಕೆ ಸರ್, ಓಕೆ ಆಗ್ಬೋದು ಸರ್, ಆಗ್ಬೋದು ಸರ್. ನಮಸ್ಕಾರ. 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 ಸರಿ ಸರ್, ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು ಅಣ್ಣ. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಜನಿವಾರ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಜನಿವಾರವನ್ನು ಮುಟ್ಟಾದಾಗ ಜನಿವಾರವನ್ನು ತೊಟ್ಟ ಮಹಿಳೆಯರು ಬದಲಿಸಬೇಕಾ, ಅಥವಾ ಗಂಡಸರು ಮಹಿಳೆಯರನ್ನು ಮುಟ್ಟಿದಾಗ ಅಥವಾ ಜನಿವಾರ ಹರಿದಾಗ ಯಾವ ಟೈಮ್ನಲ್ಲಿ ಬದಲಿಸಬೇಕು ಅಣ್ಣ ಅಂತ ಕೇಳ್ತಾರೆ. ಆ ತರ ಏನಿಲ್ಲ. ಆ ಸಮಯದಲ್ಲಿ ಆ ಕಾಲದಲ್ಲಿ ಹೆಂಗಸರು ಬಂದ್ಬಿಟ್ಟು ದೇ ಯೂಸ್ ಟು ಸಿಟ್ ಸಪರೇಟ್ಲಿ. ಬಟ್ ಈ ಕಾಲದಲ್ಲಿ ಎಲ್ಲಿ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟುಗೆದರ್. ಸೋಷಿಯಲ್ ಈ ಸಿಸ್ಟಮ್ ಚೇಂಜ್ ಆಗ್ಬಿಟ್ಟಿದೆ. ಎಷ್ಟೋ ಸತಿ ನಾವು ಹೆಂಗಸರ ಜೊತೆನಲ್ಲಿ ವರ್ಕ್ ಮಾಡುವಾಗಲಿ ಆಚೆ ಹೋಗೋವಾಗಲಿ ಅವ್ರನ್ನ ಸ್ಪರ್ಶ ಮಾಡ್ಕೊಂಡು ಹೋಗ್ತೀವಿ. ನಮ್ಗೇನ್ ಗೊತ್ತು ಅವ್ರು ಯಾವ ಸ್ಥಿತಿನಲ್ಲಿ ಇದಾರೆ ಅಂತ. ಅದೆಲ್ಲ ಏನು ಮಾಡಕ್ಕಾಗಲ್ಲ. ಆ ತರ ಏನಾದ್ರೂ ಅವ್ರ ಸ್ಪರ್ಶ ಆದ್ರೆ ಆ ಭಗವಂತನು ಶ್ರೀ ಕೃಷ್ಣ ಇದ್ದಾನೆ, ಜಗದ್ಗುರು, ನಮ್ಗೆ ಅವನ ಹೆಸರು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಮನಸ್ಫೂರ್ತಿಯಾಗಿ ಸ್ಮರಣೆ ಮಾಡಿ ಎಲ್ಲ ಅವ್ನು ನೋಡ್ಕೊಳ್ತಾನೆ ಅಷ್ಟೇ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಋಷಿಗಳ ಮಾರ್ಗ ಅಂದರೆ ಏನು ಅಣ್ಣ ಅಂತ ಕೇಳ್ತಿದಾರೆ ಅಣ್ಣ. ಅದು ಅವ್ರನ್ನ ಮನೋವತಿಗೆ ಬಂದು ತಿಳ್ಕೊಬೇಕಪ್ಪ. ಇದು ಝೂಮ್ ಮೀಟಿಂಗ್ ನಲ್ಲಿ ಹೇಳಕ್ಕಾಗಲ್ಲ ಅದ್ರ ಬಗ್ಗೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, why the newborn baby will say 11 days ಸೂತಕ after the death of any person will say 11 days ಸೂತಕ also ಅಂತ ಕೇಳ್ತಿದಾರೆ ಅಣ್ಣ. It's when you are born or when you die, both ways it is 11 days Sutka. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳಿದಾರೆ ಅಣ್ಣ. ಐ ವಿಲ್ ರೀಡ್ ಔಟ್ ಅಣ್ಣ, ಇಟ್ಸ್ ಕ್ವೈಟ್ ಲಾಂಗ್. ನಮಸ್ತೆ ಸತೀಶ್ ಅಣ್ಣ, ನಮ್ಮ ಸಂಬಂಧಿಕರು ನಮ್ಮ
ಬಂಧು ಬಳಗದವರು, ಹೆತ್ತವರು, ನಮ್ಮ ಗೆಳೆಯರು ಕಷ್ಟದಲ್ಲಿ ಕೈಯನ್ನು ಬಿಟ್ಟಾಗ ನಮ್ಮ ದೇವರು ನಮಗೆ ಕೈಯನ್ನು ಹಿಡಿಯುತ್ತಾರೆಯೇ? ದೇವರು ಬಡವ ಶ್ರೀಮಂತ ಎಂದು ನೋಡುವುದಿಲ್ಲವೇ? ಒಂದು ವೇಳೆ ದೇವರು ನಮ್ಮನ್ನು ಕೈಯನ್ನು ಹಿಡಿದಿದ್ದಾರೆ ಅಥವಾ ದೇವರು ನಮ್ಮನ್ನು ನೋಡುತ್ತಿದ್ದಾನೆ ಎಂದು ತಿಳಿಯುವುದು ಹೇಗೆ ಅಂತ ಕೇಳಿದಾರೆ. ನೋಡಿ, ಭಗವಂತನು ಯಾವುದು ಮಾಡಲ್ಲ. ನಿಮ್ಗೆ ಕೈ ಹಿಡಿತಾನೋ ಬಿಡ್ತಾನೋ ಆ ಪ್ರಶ್ನೆ ಎಲ್ಲ ಇಲ್ಲ, ಅಲ್ಲಿ ಬರಲ್ಲ. ಭಗವಂತನು is there. All you have to do is surrender to him totally and pray to him from your hridaya. Whatever problems you are having, it will be taken care of as per your karma only. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಚಾಟಲ್ಲಿ ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಬರ್ಕೊಂಡಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಬಹಳ ದಿನಗಳ ಕಾಲ ನನಗೆ ಯಾವುದೇ ಕೆಲಸ ಕಾರ್ಯ ಇರಲಿಲ್ಲ ಅಣ್ಣ. ರಾಯರ ಬಳಿಗೆ ಹೋಗಿ ಬಂದ ಮೇಲೆ ಈಗ ಒಂದು ಕೆಲಸ ಸಿಕ್ಕಿದೆ ಅಣ್ಣ. ಮುಂದುವರಿಯುತ್ತದೆಯೋ ಇಲ್ಲ ಈಗ ಗೊತ್ತಿಲ್ಲ ಅಣ್ಣ ಅಂತ ಹೇಳ್ತಿದಾರೆ ಅಣ್ಣ. ಇಲ್ಲ, ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರನ್ನ ಸ್ಮರಣೆ ಮಾಡಿ. ರಾಯರು ನಿಮ್ಗೆ ಖಂಡಿತ ನಿಮ್ಗೆ ಒಳ್ಳೇದಾಗಂಗಿದ್ರೆ ಅದು ಮುಂದುವರಿತದೆ. ಅದು ಒಂದು ಹೃದಯಪೂರ್ವಕವಾಗಿ ಸ್ಮರಣೆ ಮಾಡಿ ನಂಬಿಕೆ ಇಟ್ಕೊಳ್ಳಿ ಅವ್ರ ಮೇಲೆ. ಖಂಡಿತ ನಿಮ್ಗೆ ಕೆಲಸ ಆಗ್ತದೆ. ನಿಮ್ಗೆ ಅವರು ಈಸ್ ಪ್ರಹ್ಲಾದ ಹಿಮ್ಸೆಲ್ಫ್, ಈಸ್ ಬ್ಲೆಸ್ಡ್ ಬೈ ಮಹಾವಿಷ್ಣು ಹಿಮ್ಸೆಲ್ಫ್. ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಡಿವೋಟಿ ಆಫ್ ಮಹಾವಿಷ್ಣು. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ವಿಲ್ ಟೇಕ್ ಒನ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. ಮನೋವತಿಗೆ ಬಂದಾಗ ನಮಗೆ ಮಂತ್ರ ಜಪ ಮಾಡೋಕೆ ಮೂಲ ಮಂತ್ರ ಕೊಡ್ತೀರಾ ಅಣ್ಣ ಅಂತ ಕೇಳ್ತಿದಾರಣ. ಅಲ್ಲಿ ಬನ್ನಿ, ಅಲ್ಲಿ ಎಲ್ಲ ಸಿಗ್ತದೆ ನಮ್ಗೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. ಕಾಡು ಮಲ್ಲೇಶ್ವರ ಸ್ವಾಮಿ ಹೇಗೆ ಅಲ್ಲಿ ನೆಲೆ ನಿಂತರು? ಇದರ ಸ್ಥಳ ಪುರಾಣವನ್ನು ತಿಳಿಸಿಕೊಡಿ ಅಣ್ಣ. ಅವರು ಸರ್ಚ್ ಮಾಡಿದಾರಂತನ ಸಿಕ್ಕಿಲ್ಲ ಅಂತ ಹೇಳ್ತಿದಾರಣ. ಅದು ಸ್ಥಳ ಪುರಾಣ ನಮಗೂ ಗೊತ್ತಿಲ್ಲ, ಬಟ್ ಇಟ್ ಈಸ್ ರೆಕಗ್ನೈಸ್ಡ್ ಬೈ ದ ರಿಷೀಸ್ ಆಸ್ ಒನ್ ಆಫ್ ದ 6 temples in Bangalore, which is recognized by the rishis. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ವಿಲ್ ಟೇಕ್ ಒನ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. ನಾನು ಭಗವಾನ್ ನಿತ್ಯಾನಂದ ಗಣೇಶಪುರಿ ಅವರ ಆಶ್ರಮಕ್ಕೆ ಹೋಗಿದ್ದೆ. ಗುರುಗಳು ನಿತ್ಯಾನಂದ ಅವರ ಫೋಟೋವನ್ನು ಕೊಟ್ಟಿದ್ದಾರೆ. ಪೂಜೆ ಮಾಡಿ ನಾಮಜಪವನ್ನು ಮಾಡಿ ಅಂತ ಹೇಳಿದ್ದಾರೆ. ನನಗೆ ಜಪ ಮಾಡಬೇಕಾದರೆ ನಾರಾಯಣ ನಾರಾಯಣ ಅಂತ ಬರುತ್ತೆ, ಏನು ಮಾಡಬೇಕು ಅಣ್ಣ ಅಂತ ಕೇಳಿದಾರಣ. ಅದನ್ನೇ ಮಾಡ್ಲಿ ಅವರು. ನಾರಾಯಣ, ಓಂ ನಮೋ ನಾರಾಯಣ ಅಂತ ಮಾಡ್ಲಿ. ದಟ್ ಈಸ್ ದ ಕರೆಕ್ಟ್ ಮಂತ್ರ ಆಫ್ ಮಹಾವಿಷ್ಣು. ಅದನ್ನ ಮಾಡ್ಲಿ, ಓಂ ನಮೋ ನಾರಾಯಣ ಅಂತ. ಬರೀ ನಾರಾಯಣ ಮಾಡೋ ಬದಲು ಓಂ ನಮೋ ನಾರಾಯಣ ಅಂತ ಮಾಡ್ಲಿ ಅವರು. ಧನ್ಯವಾದಗಳು ಅಣ್ಣ.
ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಮಾಡಿ ನೋಡ್ರಿ. ಅಣ್ಣ ಆ, ಮಲ್ಲಿಕಾರ್ಜುನ್ ಅಣ್ಣ ಅನ್ಮ್ಯೂಟ್ ಮಾಡಿದ್ದೀರಾ? ಮಾತಾಡಿ ಅಣ್ಣ. ಅಣ್ಣ we take one question from chat ಅಣ್ಣ. ನಮಸ್ತೆ ಸತೀಶ್ ಅಣ್ಣ. I got a doubt. When Amara Guru was 12 years old, the Rishi showed how Adolf Hitler died to Amara Guru astrally. Even the Hitler is mentioned in Amaravani. Why so much significance ಅಂತ ಕೇಳಿದೆ ಅಣ್ಣ. ಅಲ್ಲ, ಇದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲಪ್ಪ. When he was 12 years, he had a clinical death. He went to Suryaloka and contacted the Saptarishi, Vishwamitra Maharishi, and he came back. But ಈ ಇನ್ಸ್ಟೆನ್ಸು ನನಗೂ ಅವ್ರಿಗೂ ಅವರು ಇರುವಾಗ ನನಗೆ ಇದು ಅವ್ರು ಹೇಳಲಿಲ್ಲ, ಗೊತ್ತಿಲ್ಲ ಇದು ಯಾರ ಹತ್ರಿಂದ ಈ ವಿಷಯ ಬಂತಂತ. ಸೊ ಐ ಕೆನಾಟ್ ಕಾಮೆಂಟ್ ಆನ್ ದಟ್. ಧನ್ಯವಾದಗಳು ಅಣ್ಣ. ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಸತೀಶಣ್ಣ. ಬೈತಾ ಇದ್ರಿ ಮಗಳನ್ನ ಅವಾಗ್ಲೇ? ಓದ್ತಾ ಇರ್ಲಿಲ್ಲ ಅಣ್ಣ, ಅದಕ್ಕೆ ಬೈತಿದ್ದೆ ಅಷ್ಟೇ. ಹ್ಮ್. ಅಣ್ಣ ಹೇಳಿ. ನಂದು ಪ್ರಶ್ನೆ, ಚೆನ್ನಾಗಿದ್ದೀರಾ ಅಣ್ಣ? ಫಸ್ಟ್ ಎಲ್ಲ ನಿಮ್ಮ ಚೆನ್ನಾಗಿ ಆಶೀರ್ವಾದ. ಅಣ್ಣ, ನಮ್ಮ ಆಶೀರ್ವಾದ ಏನಿಲ್ಲ ಅಣ್ಣ, ಅವರವರ ಆಶೀರ್ವಾದ ಭಗವಂತ. ಹೌದಮ್ಮ, ಎಲ್ರೂ ನಮ್ಗೆ ಆಶೀರ್ವಾದ ಮಾಡಿದ್ರೆ ಅದೇ ನನಗೆ ಒಳ್ಳೆ ಬೂಸ್ಟ್ ನೀವು ಕುಡಿದಂತ. ನಮ್ಗೆ ಆಶೀರ್ವಾದ ಮಾಡ್ಬೇಕಣ್ಣ. ನನ್ನ ನಾವು ಆಶೀರ್ವಾದ ಇಲ್ಲಮ್ಮ, ಗುರು ಅಮರ ಅವ್ರ ಆಶೀರ್ವಾದ ನಿಮ್ ಮೇಲೆಲ್ಲ ಇದೆ. ನಾನು ಒಂದು ಅಣ್ಣ, ಗುರು ಎಕ್ಸ್ಪೀರಿಯನ್ಸ್ ಅಮರ ಹೇಳ್ತೀನಿ. ಅವ್ರನ್ನ ತೋರ್ಸಿರೋದು ನೀವಣ್ಣ, ಫಸ್ಟ್ ನೀವು. ಹಂಗಲ್ಲ, ತೋರ್ಸಿರೋರ್ನ ಬಿಟ್ಬಿಡ್ಬೇಕು, ಅವ್ರನ್ನ ಹಿಡ್ಕೋಬೇಕು, ಅದೇ ಸತ್ಯ. ದಟ್ ಈಸ್ ಟ್ರೂತ್. ಸರಿ, ಇಲ್ಲ. ನನ್ಗೊಂದು ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್ ಆದ ಟ್ಯೂಸ್ಡೇ ಹೇಳ್ತೀನಿ. ಟ್ಯೂಸ್ಡೇ ಹೇಳಿ ಅಣ್ಣ. ಬೆಳಗ್ಗೆ ಆಸ್ ಯೂಶುವಲ್ 3:30ಗೆ ಧ್ಯಾನ ಮಾಡ್ಬಿಟ್ಟು ಮಲ್ಕೊಂಡೆ. ಅವಾಗ ಮನವತಿಗೆ ಹೋಗ್ತೀನಿ ಅವನು. ಅಲ್ಲಿ ನೀವೆಲ್ಲರೂ ಇದ್ದೀರಾ, ನೀವೆಲ್ಲ ವಿಶ್ವಮಿತ್ರಿ ಮೆಂಬರ್ಸ್ ಇದ್ದೀರಾ. ಅವಾಗ ಕೃಷ್ಣ ಮಂದಿರ ಎದುರುಗಡೆ ಅಲ್ಲೇ ನಾವು ಯೂಶುವಲ್ ಸತ್ಸಂಗ ಮಾಡ್ತೀವಲ್ಲ, ಆ ಜಾಗದಲ್ಲಿ ನಿಂತಿದ್ವಿ. ಅವಾಗ ನಾನು ಹೇಳ್ತೀನಿ, ನೋಡಿ ಗುರುಮಾತೆ ಸುಶೀಲಮ್ಮ ಬಂದಿದ್ದಾರೆ ಅಂತ. ಸೊ ಎಲ್ರು ತಿರುಗಿ ನೋಡ್ತೀವಿ. ಬಿಲ್ಪತ್ರೆ ಏನು ಬೇವಿನ ಮರ ಗ್ಯಾಪ್ ಇದೆಯಲ್ಲ, ಬರ್ತೀವಲ್ಲ ಎಲ್ಲ, ಅಲ್ಲಿ ಆ ತಾಯಿ ಇಳಿದು ಬರ್ತಾ ಇದ್ದಾಳೆ. ಶಿ ಈಸ್ ವೆರಿ ಯಂಗ್, ಸೋ ಬ್ಯೂಟಿಫುಲ್, ಅಷ್ಟು ಮುದ್ದಾಗಿದ್ದಾರೆ ನೋಡಕ್ಕೆ. ಇನ್ ಎಲ್ಲೋ ಸ್ಯಾರಿ, ಶಿ ಇಸ್ ಕಮಿಂಗ್ ಸ್ಮೈಲಿಂಗ್ಲಿ. ನಾನು ಹೇಳ್ತೀನಿ, ನೋಡಿ ನೋಡಿ ಗುರುಮಾತೆ ಬಂದಿದ್ದಾರೆ ಅಂತ. ಎಲ್ರು ನೋಡ್ತೀವಿ. ಆಮೇಲೆ ಶಿ ಬ್ಲೆಸ್ಸಸ್ ಎವ್ರಿ ಒನ್. ನನ್ನ ಹತ್ರ ಬರ್ತಾರೆ, ಅಮ್ಮ ಎಲ್ಲರನ್ನು ಬ್ಲೆಸ್ ಮಾಡಿಮ್ಮ, ನಿಮ್ಗೋಸ್ಕರ ಕಾಯ್ತಾ ಇದಾರೆ ಎಲ್ರನ್ನ. ಸೊ ಅವರು ಎಲ್ಲರ ಹತ್ರ ಹೋಗಿ ಎಲ್ಲರಿಗೂ ಬ್ಲೆಸ್ ಮಾಡ್ಕೊಂಡು ಬರ್ತಾರೆ. ಇದು ಅವತ್ತು ಟ್ಯೂಸ್ಡೇ ಮಾರ್ನಿಂಗ್ ನಡೀತಮ್ಮ. ಶಿ ವಾಸ್ ಗಾರ್ಜಿಯಸ್, ಶಿ ವಾಸ್ ಅಷ್ಟು ಮುದ್ದಾಗಿದ್ರು. ನಾಟ್ ಆಲ್ ಪರ್ಸನಾಲಿಟಿ. ಅದು ವಿವರಣೆ ಮಾಡಕ್ಕೆ ನನ್ಗೆ ಬಾಯಿ ಬರ್ತಾ ಇಲ್ಲ. ನೀವೇ ಕಲ್ಪನೆ ಮಾಡಕ್ಕೆ ಎಷ್ಟು ಅಲ್ಲ. ಆನಂದವಾಗಿರ್ಬೇಕು. ಸುಶೀಲಮ್ಮನ ಅವ್ರ ಅಲ್ಲ, ಈಗ ಮೈತ್ರೇಯಿ ಅಮ್ಮ ಅವ್ರು ನೋಡಿದ್ರೆ ನಮ್ಗೆ ಬಹಳ ಆನಂದ ಆಯ್ತು ಅಣ್ಣ. ಅವ್ರ ಪರ್ಸನಾಲಿಟಿ, ಅವ್ರ ಕಲರ್, ಅವ್ರ ತೇಜಸ್ಸು ಆ ಕಣ್ಣಲ್ಲಿ, ಅಬ್ಬಾ. ಅವ್ರ ಕೋಪ ಕೂಡ ಕೆಲವೊಂದ್ಸರಿ ನಾನು ಅಬ್ಸರ್ವ್ ಮಾಡಿದೆ. ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಡಿಸಿಪ್ಲಿನ್ ಇಲ್ಲ, ಏನ್ ಹಿಂಗ್ ಮಾಡ್ತಿದ್ರ, ಟೈಮ್ ಸರಿಯಾಗಿ ಬರಲ್ಲ ಅಂತೆಲ್ಲ ಹೇಳ್ತಿದ್ರು. ನೀವ್ ಆ ಕಡೆ ಹೋದ್ಮೇಲೆ ತುಂಬಾ ಜನ ಮಾತಾಡಿಸ್ತಿದ್ರು ಅಮ್ಮನ್ನ. ಅವರೇ ಅಷ್ಟು ತೇಜಸ್ ಇದಾರೆ ಅಂದ್ರೆ ಅವ್ರ ತಾಯಿಯವ್ರು ಇನ್ನೆಷ್ಟು ಹೆಂಗಿರ್ಬೋದು ಅಂತ ಕಲ್ಪನೆ ಮಾಡ್ಕೊಳಕ್ ಆಗತ್ತೆ ಅಣ್ಣ. ತುಂಬಾ ಥ್ಯಾಂಕ್ಸ್ ಅಣ್ಣ, ಈ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದಕ್ಕೆ. ಅಣ್ಣ, ನಂದು ಪ್ರಶ್ನೆ ಏನಂದ್ರೆ, ಊಟ ಮಾಡ್ಬೇಕಾದ್ರೆ ಸಮ್ ಟೈಮ್ ಗಂಟ್ಲಲ್ಲಿ ಸಿಗಾಕೊಂಡ್ಬಿಡುತ್ತೆ ಸಡನ್ ಆಗಿ. ಊಟ ಹೊರಗಡೆ ಬರಲ್ಲ, ಉಸಿರು ನುಂಗಕ್ಕಾಗಲ್ಲ, ಆ ತರ ಪರಿಸ್ಥಿತಿ ಕೆಲವೊಂದ್ಸರಿ ಆಗತ್ತಲ್ಲ, ಎಲ್ಲರಿಗೂ ಆಗತ್ತೆ. ಆ ಟೈಮಲ್ಲಿ ನನ್ಗೊಂದ್ಸರಿ ಆಯ್ತು. ನಾನ್ ಮನ್ಸಲ್ಲೇ ನಾರಾಯಣ ಅನ್ಕೊಂಡೆ. ನನ್ ಮೈನ್ ಅಲ್ಲಿ ಇರೋದೇನು, ಅದು ಹೋಗ್ತಾ ಇಲ್ಲ, ಬರ್ತಾ ಇಲ್ಲ, ಏನು ಅದು ಕೆಳಗಡೆ ಇರ್ತಿಲ್ಲ, ಆಚೆನೂ ಬರ್ತಾ ಇಲ್ಲ ಅನ್ನೋದೊಂದೇ ನನ್ ಮೈಂಡ್ ಅಲ್ಲಿ ಇದೆ. ಬಟ್ ಮನ್ಸಲ್ಲೇ ನಾಮಸ್ಮರಣೆ ಇದೆ. ಸೊ ಆ ಕಂಡೀಷನ್ ಇದ್ದಾಗ ಅದು ಇನ್ ಕೇಸ್ ನಾವ್ ಅವಾಗ
ಪ್ರಾಣ ಬಿಟ್ರೆ ನಾವು ಬಾಯಿ ಬಿಟ್ಟುನೇ ನಾರಾಯಣ ಅಥವಾ ಕೃಷ್ಣಾರ್ಪಣ ಮಸ್ತು ಹೇಳ್ಬೇಕಾ ಅಥವಾ ಮನ್ಸಲ್ಲಿ ಹೇಳಿದ್ರು ನಾವು ಏನು ಮೋಕ್ಷಕ್ಕೆ ಅರ್ಹರಾಗ್ತೀವ ಅಂತ ಅಣ್ಣ? ನೀವು ಮನಸ್ಸಿನಲ್ಲಿ ಹೇಳಿದ್ರೆ ಸಾಕು, ವೈಕುಂಠದಿಂದ ದೇವತೆಗಳು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನನ್ಗಿದೊಂದು ಡೌಟ್ ಇತ್ತಣ್ಣ, ಬಾಯಿ ಬಿಟ್ಟು ಜೋರಾಗಿ ಏನು ಹೇಳ್ಬೇಕಾ ಅಂತ. ಏನಿಲ್ಲ, ಡೌಟ್ ಏನಿಲ್ಲ. ಮನ್ಸಿಂದ ಹೇಳಿದ್ರೆ ಇಟ್ ವಿಲ್ ಗೋ ಫಾಸ್ಟರ್ ದನ್ ವಿಂಡ್, ದ ಸ್ಪೀಡ್ ಆಫ್ ವಿಂಡ್, ಸ್ಪೀಡ್ ಆಫ್ ಮೈಂಡ್ ಆಲ್ಸೋ. ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಅದಕ್ಕೆ ಏನಂದ್ರೆ ಈ ತರ ಅವಕಾಶ ಬರಬಾರ್ದು. ಇದು ಏನಕ್ಕೆ ಬರ್ತದೆ ಅಂದ್ರೆ, ತಿನ್ನುವಾಗ ಆ ತಾಯಿ ಅನ್ನಪೂರ್ಣೇಶ್ವರಿಗೆ ಸ್ಮರಣೆ ಮಾಡಿ, ಅಮ್ಮ ಥ್ಯಾಂಕ್ ಯು ಫಾರ್ ದಿಸ್ ಫುಡ್, ಇವತ್ತು ಕೊಟ್ಟಿದ್ದೀರಾ, ನಿಮ್ಮ ಆಶೀರ್ವಾದ ಇರಬೇಕು, ಬ್ಲೆಸ್ ದಿಸ್ ಅನ್ನ ಅಂತ ಹೇಳ್ಬಿಟ್ಟು ತಗೋಬೇಕು. ಆ ಸಮಯದಲ್ಲಿ ಮನ್ಸಿನಲ್ಲಿ ದೇವ್ರನ್ನ ಅನ್ಸ್ಕೊಂಡ್ರೆ ತಗೋಬಹುದು. ನೀವು ಆ ಮನ್ಸಿನಲ್ಲಿ ಗಂಡ ಏನು ನಮ್ಗೇನ್ ತಂದ್ಕೊಟ್ಟಿಲ್ಲ, ನೋಡ್ ಪಕ್ಕದ ಮೇಲೆ ಡೈಮಂಡ್ ನೆಕ್ಲೆಸ್ ಕೊಟ್ರು, ಮನೆ ಮಾಡಿದ್ರು, ಈ ತರ ಯೋಚನೆಗಳು ಇಟ್ಕೊಂಡ್ರೆ ಆವಾಗ ಅದು ಹೋಗಿ ಸಿಕ್ಕಾಕ್ಬಿಡ್ತದೆ. ಅದು ಅಣ್ಣ ಯಾವಾಗ್ಲೂ ನನ್ಗೆ ಯಾಕೆ ಹಿಂಗ್ ಹೇಳ್ತೀರಾ ಅಣ್ಣ? ನಾನು ಹಂಗ ಅನಿಸ್ತಿಲ್ಲ ಇಟ್ ಇಸ್ ಇಟ್ ಇಸ್ ಕಾಮನ್, ಇಟ್ಸ್ ಕಾಮನ್ ವಿತ್ ಯು ಪೀಪಲ್. ಇಲ್ಲ ಅಣ್ಣ, ಇನ್ನೊಬ್ರು ಮನೆ ನೋಡಿಯೇ ಕಂಪೇರ್ ಮಾಡ್ತೀರಾ ಹಸ್ಬೆಂಡ್ಸ್ ಹತ್ರ ನೀವು. ಇಟ್ಸ್ ಕಾಮನ್ ಇಟ್ ಇಸ್. ಅಣ್ಣ ಒನ್ಸ್ ಅಪಾನ್ ಎ ಟೈಮ್ ಇಟ್ಸ್ ಸತ್ಯ, ನೀವ್ ಹೇಳೋ ಸತ್ಯ. ಒನ್ಸ್ ಅಪಾನ್ ಎ ಟೈಮ್ ಐ ವಾಸ್ ದೇರ್ ಲೈಕ್ ದಟ್ ಓನ್ಲಿ, ಬಟ್ ನೌ ಅಣ್ಣ ಮೇ ಬಿ ಲಿಟ್ಲ್ ಬಿಟ್ ಸಮ್ ಟೈಮ್ ಇಟ್ ಹ್ಯಾಪನ್ಸ್, ಬಟ್ ನಾಟ್ ಎವ್ರಿ ಡೇ, ನಾಟ್ ಎವ್ರಿ ಟೈಮ್. Very I'll good. be with Amara only always. Okay, good. That Good will be there. change. Thank ಸರಿ you ನಾವು ಅಣ್ಣ. Okay, ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನನ್ನ ಗೆಳೆಯರು ಹಾಗೂ ಸಂಬಂಧಿಕರು ನಾನು ಹೋಗುವ ಕೆಲಸದಲ್ಲಿ ಕೆಲಸ ಮಾಡುವ ಜನಗಳು ಪಬ್, ಪಾರ್ಟಿ, ಟ್ರಿಪ್ ಇನ್ನಿತರ ಕೆಲಸಗಳನ್ನು ಮಾಡುತ್ತಾರೆ. ಅವರು ಚೆನ್ನಾಗಿ ಹಣ ಮಾಡುವವರ ಜೊತೆ ಅಥವಾ ಒಳ್ಳೆಯ ಅಮೆರಿಕ ಕೆಲಸದಲ್ಲಿ ಹೋಗು ದುಡ್ಡು ಮಾಡು ಅಂತ ಹೇಳಿಸುತ್ತಾರೆ. ನಾನು ಪಾರ್ಟಿ ಪಬ್ಗಳಿಗೆ ಹೋಗುವುದಿಲ್ಲ ಅಂದಾಗ ನನ್ನನ್ನು ಹೇಳಿಸುತ್ತಾರೆ. ನಿನಗೆ ಎಂಜಾಯ್ಮೆಂಟ್ ಅಂದರೆ ಗೊತ್ತಿಲ್ಲ ಅನ್ನುತ್ತಾರೆ. ನನ್ನ ಮನಸ್ಸಿಗೆ ನೋವಾಗುತ್ತದೆ ಅಣ್ಣ. ಈ ಸಮಯದಲ್ಲಿ ಏನು ಮಾಡಬೇಕು ಅಣ್ಣ? ನಿಜವಾದ ಎಂಜಾಯ್ಮೆಂಟ್ ಅಂದರೆ ಏನು ಅಣ್ಣ ಅಂತ ಕೇಳ್ತಿದಾರಣ್ಣ. ನೋಡಿ, ನಿಜವಾಗ್ಲಿ ಎಂಜಾಯ್ಮೆಂಟ್ ಅಂದ್ರೆ ಅದು ಬೇರೆ ವಿಷಯ. ನೀವು ಇದ್ರ ಬಗ್ಗೆ ಎಲ್ಲ ಚಿಂತೆ ಪಡಬಾರ್ದು. ಯು ಇಗ್ನೋರ್ ಇಟ್. ಇಗ್ನೋರ್ ಮಾಡಿದ್ಮೇಲೆ ನಿಮ್ಗೆ ಆ ನೋವು ಇರಲ್ಲ. ಆ ಸಮಯದಲ್ಲಿ ಏನ್ ಮಾಡಿ, ಅವ್ರು ಹೇಳ್ತಾ ಇರುವಾಗ ಮನಸ್ಸಿನಲ್ಲಿ ಶ್ರೀ ಕೃಷ್ಣನ್ ಕಮಲಪಾದವನ್ನು ಅನ್ಸ್ಕೊಳ್ಳಿ. ಓಂ ನಮೋ ನಾರಾಯಣ ಅಂತ ಹೇಳಿ, ಅವೆಲ್ಲ ಓಂ ನಮೋ ಭಗವತಿ ವಾಸುದೇವ ಅಂತ ಹೇಳಿ, ಇಲ್ಲ ರಾಮ ರಾಮ ಅಂತ ಹೇಳಿ, ಇಲ್ಲ ಅಮರ ಅಮರ ಅಂತ ಹೇಳಿ, ಈ ತರ ನೀವು ಕನ್ವರ್ಟ್ ಮಾಡ್ಕೊಳ್ಳಿ ನಿಮ್ ಒಳಗಡೆ. ಅವಾಗ ಯಾವ್ದು ಎಫೆಕ್ಟ್ ಆಗಲ್ಲ. ದಯವಿಟ್ಟು ನಮ್ಮ ಭಾರತ ದೇಶ ಬಿಟ್ಟು ಎಲ್ಲಿ ಆಚೆ ಹೋಗ್ಬೇಡಿ. ಬರೋ 26 ನಲ್ಲಿ, ದಟ್ ಇಯರ್ ಇಸ್ ವೆರಿ ಕ್ರೂಷಿಯಲ್. ಮೆನಿ ಥಿಂಗ್ಸ್ ವಿಲ್ ಹ್ಯಾಪನ್, ಮೆನಿ ಕ್ಯಾಟಾಸ್ಟ್ರಫ್ಸ್ ವಿಲ್ ಹ್ಯಾಪನ್, ಮೆನಿ ಅನಾಚಾರಗಳು ನಡೀತದೆ. ಹೋಗಿ ಸಿಕ್ಕಾಕೋಬೇಡಿ ದಯವಿಟ್ಟು. ನಮ್ಮ ಭಾರತ ದೇಶದಲ್ಲೇ ಇರಿ. ಎಷ್ಟು ನಿಮ್ಗೆ ಸಂಪಾದನೆ ಆಗ್ತದೋ ಅಷ್ಟರಲ್ಲಿ ಕಂಟೆಂಟ್ ಆಗಿರಿ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಮಾತಾಡಿ ಅಣ್ಣ. ಎ ಅಂತ ಇದೆ ಅಣ್ಣ ನಿಮ್ಮ ಹೆಸರು. ನಮಸ್ತೆ ಅಣ್ಣ. ನಮಸ್ತೆ ಅಮ್ಮ. ಸತೀಶ್ ಅಣ್ಣ, ನನ್ನ ಹೆಸರು ಅನಿತಾ ಅಂತ. ನಾನು ಮಾಲೂರಿಂದ. ಸ್ವಲ್ಪ ಜೋರಾಗಿ ಮಾತಾಡುವ, ತುಂಬಾ ಫೀವಲ್ ಆಗಿದೆ. ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ. ನಮಸ್ತೆ ಸತೀಶ್ ಅಣ್ಣ, ನನ್ನ ಹೆಸರು ಅನಿತಾ ಅಂತ. ಹ್ಮ್. ಹಲೋ. ಕೇಳಿಸ್ತಿದೆ, ಹೇಳಿ ಕೇಳಿಸ್ತಿದೆ. ಓಕೆ ಸತೀಶ್ ಅಣ್ಣ, ನಾನು ಲಾಸ್ಟ್ ವೀಕು ಮೈಸೂರು ಚಾಮುಂಡೇಶ್ವರಿ ದೇವಿ ದರ್ಶನಕ್ಕೆ ಹೋಗಿದ್ದೆ. ನಾನು ಮತ್ತೆ ನಮ್ಮ ಯಜಮಾನ್ರು ಇಬ್ರು ಹೋಗಿದ್ವಿ. ನಮ್ದು ಆನಿವರ್ಸರಿ ಇದ್ದಿದ್ದಕ್ಕೆ ನಾವು ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗಿದ್ವಿ. ಶುಕ್ರವಾರ ಯೂಶ್ವಲಿ ಹ್ಯೂಜ್ ಕ್ರೌಡ್ ಇರುತ್ತೆ ಅಲ್ವಾ ಅಣ್ಣ. ನಾನು ಗ್ರೂಪ್ಗೆ ಬಂದಾಗಿಂದ ಎಲ್ಲೇ ಹೋದ್ರೂ ಫಸ್ಟ್ ಬಲ್ಗಾಲಿಟ್ಬಿಟ್ಟು ಅಮರ 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 ಅಂತಾನೆ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿ ಹ್ಯೂಜ್ ಕ್ರೌಡ್ ನೋಡಿ ನಂಗೆ ತುಂಬಾ ಭಯ ಆಗೋಕೋಯ್ತು. ಲೈಕ್ ನಮಗೆ ದರ್ಶನ ಚೆನ್ನಾಗಾಗುತ್ತೋ ಇಲ್ವೋ, ನಾನು ತುಂಬಾ ಆಸೆ ಪಟ್ಟು ಬಂದಿದ್ದೀನಿ ಅಂತೆಲ್ಲ.
ಹೋಗ್ತಾ ಹೋಗ್ತಾ ಏನಾಯ್ತು, ನಂಗೆ ಗೊತ್ತಿಲ್ಲ ಕ್ಯೂ ಅಲ್ಲಿ ಇದ್ದಿದ್ರಿಂದ ಆಚೆ ಕಡೆ ಚಾಮುಂಡೇಶ್ವರಿನ ಪ್ರಾಕಾರೋತ್ಸವಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೋಗುವಷ್ಟರಲ್ಲಿ ಏನಾಯ್ತು, ಹೊಸ್ಲು ದಾಟಿ ಒಳಗಡೆ ಹೋದ್ವಿ ನಾವು. ಅವರು ನಮಗೆ ನಿಂತ್ಕೊಳ್ಳಿ ಯಾರು ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲೇ ನಿಂತ್ಕೊಳ್ಳಿ ಅಂತಂದ್ರು. 1 ಮಿನಿಟ್ ನಾನು ತಲೆ ಬಗ್ಗಿಸ್ಕೊಂಡು ನಾನು ನಾಮ ಜಪ ಮಾಡ್ತಾ ಮಾಡ್ತಾ ತಲೆ ಎಬ್ಬಿಸಿ ನೋಡಿದ್ರೆ ಮಹಾಮಂಗಳಾರತಿ ಇಟ್ಟಿರ್ತಾರಲ್ಲ ಕರೆಕ್ಟಾಗಿ ಅಲ್ಲಿ ನಾನು ನನ್ನ ಹಸ್ಬೆಂಡ್ ಇದ್ದೀವಿ. ನನ್ನ ಬಲಗಡೆ ಕಣ್ಣಿಂದ ಮೂಲ ವಿಗ್ರಹ ಕಾಣ್ತಾ ಇದೆ, ಎಡಗಡೆ ಕಣ್ಣಿಗೆ ಚಾಮುಂಡೇಶ್ವರಿ ಆಚೆ ಹೋದಳು ಒಳಗಡೆ ಬಂದಿದ್ದಾಳೆ. 3 ಮಿನಿಟ್ಸ್ ನನ್ನ ಮತ್ತು ನಮ್ಮ ಯಜಮಾನ್ರನ್ನು ಅಲ್ಲೇ ನಿಲ್ಸಿದ್ರು ಅಣ್ಣ. ಎಲ್ಲ ನೀವು ಅಮರ ಅವ್ರನ್ನ ಬೇಡ್ಕೊಂಡ್ರಲ್ಲ, ಅವ್ರು ನಿಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದಾರಮ್ಮ. ಅಷ್ಟು ಬ್ಯೂಟಿಫುಲ್ ದರ್ಶನ. 3 ಮಿನಿಟ್ಸ್ ನೀವ್ ಈ ಕಡೆ ನೋಡ್ತೀರಾ ಆ ಕಡೆ ನೋಡ್ತೀರಾ, ಒಂಥರ ಲಾಟ್ರಿ ಹೊಡೆದಂಗೆ ಇರುತ್ತಲ್ಲ ಅಣ್ಣ, ನೀವ್ ಎಷ್ಟು ದುಡ್ಡು ಬಾಚ್ಕೋತಿರೋ ನಿಮಗ್ ಬಿಟ್ಟಿದ್ದು ಅನ್ನಂಗೆ ಇರುತ್ತಲ್ಲ, ಆ ತರ ದರ್ಶನ ಒಳ್ಳೇದಮ್ಮ, ಅಣ್ಣ. ಒಳ್ಳೇದು. ನಾನು ಅಲ್ಲಿ ಗುರು ಚಾಮುಂಡೇಶ್ವರಿ ಥ್ಯಾಂಕ್ ಯೂನೇ ಹೇಳಿಲ್ಲ, ಥ್ಯಾಂಕ್ ಯು ಅಮ್ರ 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 ಅನ್ಕೊಂಡು ಆಮೇಲೆ ನಾವ್ ಎಕ್ಸಿಟ್ ಆಗೋ ತರ ಆಯ್ತು. ಅವ್ರೇನ್ ನಮ್ಮನ್ನ ಯಾರು ತಳ್ಳಿಲ್ಲ ಏನೂ ಇಲ್ಲ ಅಣ್ಣ. ಬಟ್ ಅಂತ ಕ್ಯೂ ಒಳ್ಳೇದಮ್ಮ. ಎಳ್ದು ಬಿಸಾಕ್ತಾ ಇದಾರೆ ಅಷ್ಟು ಕ್ರೌಡ್ ಅಲ್ಲಿ. ನಮ್ಮಿಬ್ರಿಗೂ ಭಗವಂತ ಈ ತರ ದರ್ಶನ ಕೊಟ್ರು. ಒಳ್ಳೇದಮ್ಮ. ಇದು ಸಾಮಾನ್ಯವಾಗಿ ಯಾರ್ಯಾರು ನಮ್ಮಲ್ಲಿ ಯಾತ್ರೆಗಳಿಗೆ ಹೋಗ್ತಾರ ಇರ್ತಾರೆ, ಸ್ಪಿರಿಚುವಲ್ ಯಾತ್ರೆಗಳಿಗೆ, ಅವ್ರಿಗೆಲ್ಲ ಗುರು ಅಮರ ಅವ್ರ ಜೊತೆನಲ್ಲಿದ್ದು ಅನುಕೂಲ ಮಾಡ್ಕೊಡ್ತಾರಮ್ಮ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಮಸ್ಕಾರಮ್ಮ. ಎಲ್ಲ ಇದೇ ತರ ನೀವು ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಇನ್ ಯು ಅಂಡ್ ನಿಮ್ ಜೀವನ ಎಲ್ಲ ಒಳ್ಳೇದಾಗಿ ಸಾಗ್ತದೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ ಅಣ್ಣ. ಕೃಷ್ಣ ನಮಸ್ತೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಸಾರಿ ಅಕ್ಕ ಅಣ್ಣ. ಅಣ್ಣ ಆಧ್ಯಾತ್ಮಿಕ ಯಾವುದಾದ್ರೂ ಆಧ್ಯಾತ್ಮಿಕ ಪುಸ್ತಕ ಇದ್ರೆ ಹೇಳಿ ಅಣ್ಣ, ನಿಮ್ಮ ಸಲಹೆ ಮಾಡೋ ಪುಸ್ತಕ ಯಾವುದು ಅಣ್ಣ ಅಂತ ಕೇಳ್ತಿದಾರಣ್ಣ. ನೋಡಿ, ಗುರು ಅಮರ ಅವರು ಕ್ಲೀನ್ ಆಗಿ ಹೇಳಿದ್ದಾರೆ, unlearn what you have learned, don't acquire knowledge which will be harder to your spiritual ಸಾಧನ ಅಂತ. ಸೊ ಅದಕ್ಕೋಸ್ಕರ ದಯವಿಟ್ಟು ಆಧ್ಯಾತ್ಮಿಕ ನಾಲೆಜ್ ಅನ್ನು ಪಡೆಯೋದು ನಿಲ್ಲಿಸಿ, ನೀವು ಕೂತ್ಕೊಂಡು ಸಾಧನೆ ಮಾಡಿ, ಸ್ಪಿರಿಚುವಲ್ ಸಾಧನೆ ಮಾಡಿ. ಆ ಸಾಧನೆಯಲ್ಲೇ ನಿಮ್ಗೆ ಎಲ್ಲ ನಾಲೆಡ್ಜ್ ನಿಮ್ಮಲ್ಲಿ ಇಂದ ಉತ್ಪತ್ತಿ ಆಗ್ತದೆ. ಎಲ್ಲಿ ನೀವು ಆಚೆ ಹೋಗಿ ಹುಡ್ಕೊಳ್ಳೋದು ಬೇಡ, ಓದೋದು ಬೇಡ. ಎವ್ರಿಥಿಂಗ್ ಇಸ್ ಇನ್ ವಿತ್ ಯು ಓನ್ಲಿ, ಇನ್ ವಿತ್ ಯು, ವಿತ್ ಇನ್ ಯು. ಧನ್ಯವಾದಗಳು ಅಣ್ಣ. ಅವರೇ ಅಕ್ಕ ಬಂದು ಒಂದು ಫಾಲೋ ಅಪ್ ಕ್ವಶನ್ ಕೇಳ್ತಿದಾರಣ್ಣ. ಅಣ್ಣ ತೀರ್ಥಹಳ್ಳಿಗೆ ಯಾವಾಗ ಬರ್ತಿದ್ರಣ್ಣ ಅಂತ ಕೇಳ್ತಿದಾರೆ. ಇಲ್ಲ, ಅದು ಒಂದ್ಸತಿ ಹೋಗ್ಬೇಕಾಗಿತ್ತು, ಹೋಗ್ ಬಂದ್ಬಿಟ್ವಿ ನಾವು. ಲಾಸ್ಟ್ ವೀಕ್ ಅದ್ ಮುಂಚೆ ಫ್ರೈಡೆ ಹೋಗ್ ಬಂದ್ಬಿಟ್ವಿ. ಅಲ್ಲಿ ಮಲ್ಲಿಕಾರ್ಜುನ ಶ್ರೀಶೈಲ ಶಿವನ್ ದೇವಸ್ಥಾನಕ್ಕೆ ಒಂದು ಅರಿಕೆ ಇತ್ತು ನಮ್ಮ ಮೆಂಬರ್ದು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿದ್ವಿ. ಅದ್ರ ಹೆಸರು ಬರ್ತಾ ಇಲ್ಲ, ಮಧುವರನ ಏನೋ ಹೆಸರು, ಊರ ಹೆಸರು. ತೀರ್ಥಹಳ್ಳಿಗೆ ಮುಂಚೆನೆ ಇದೆ ಅದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮಾಟ ಮಂತ್ರ ಪ್ರಭಾವದಿಂದ ಬುದ್ಧಿ ಮಂಕಾಗಿದೆ ಹಾಗೂ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಣ್ಣ. ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಅಣ್ಣ ಅಂತ ಕೇಳ್ತಿದಾರಣ್ಣ. ಅವರು ಮನೋತಿಗೆ ಬರ್ಲಿ, ಅವ್ರಿಗೆ ತಿಳಿಸೋಣ ಯಾವ ತರ ಅಂತಪ್ಪ. ಇನ್ ಜನರಲ್ ವಿ ಕೆನಾಟ್ ಟೆಲ್ ಇನ್ ದಿ ಝೂಮ್ ಮೀಟಿಂಗ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ವಿಶ್ವಾಮಿತ್ರ ಅನ್ನುವ ಪುಸ್ತಕ ಇಂಗ್ಲಿಷ್ನಲ್ಲಿ ಇತ್ತು, ಇದು ಕನ್ನಡದಲ್ಲಿ ಅನುವಾದ ಆಗಿದೆಯಾ ಅಣ್ಣ ತಿಳಿಸಿ ಅಂತ ಕೇಳ್ತಾರಣ್ಣ. ಇಲ್ಲ, ಅದು ವೇದಾಂತ ಬುಕ್ಸ್ ಹೋದ್ರೆ ಅಲ್ಲಿ ಮಹಾಬ್ರಾಹ್ಮಣ ಅಂತ ಕನ್ನಡದಲ್ಲಿ ಆತರ ಹೆಸರು ಬರ್ದ್ಬಿಟ್ಟೆ. ಅಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ, ಆ ಬುಕ್ ತಗೊಂಡು ಓದ್ಲಿ. ದಟ್ ಇಸ್ ಅನ್ ಆಥೆಂಟಿಕ್ ಆಫ್ ದ ಆಟೋಬಯೋಗ್ರಫಿ ಆಫ್ ವಿಶ್ವಾಮಿತ್ರ ಮಹರ್ಷಿ. ಅದು ದೇವಡು ಮಹಾಬ್ರಾಹ್ಮಣ ಅವರು ಅಂತ. ಬರೆದಿರುತ್ತಣ್ಣ. ಕರೆಕ್ಟ್, ಅವರೇ ವೆರಿ ಬ್ಯೂಟಿಫುಲಿ ರಿಟರ್ನ್, ದೇವುಡು ಅವರು. ಅದು ಸಿಗ್ತಿದೆ, ಅಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಅವರು. ಧನ್ಯವಾದಗಳು ಅಣ್ಣ.
ಒಬ್ರು ನಮ್ಗೆ ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಮಂತ್ರವನ್ನು ಹಾಕಿದಾರಣ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವ ಅವಸ್ಥಾಂ ಗತೋಪಿ ವಾ ಯೇ ಸ್ಮರೇತ್ ಇಲ್ಲ ಪುಂಡರೀಕಾಕ್ಷಂ. ತಪ್ಪು ಅದು ಅದು ಅವ್ರನ್ನ ನಾವು ಎಲ್ಲರಿಗೂ ಶ್ಲೋಕ ಕಳಿಸ್ತೀವಿ ಇಂಟ್ರೊಡಕ್ಷನ್ ಅಲ್ಲಿ. ಅದು ಪ್ರಶಾಂತ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಅವ್ರ ಆ ಶ್ಲೋಕವನ್ನು ಹಂಗೆ ಕಳಿಸ್ತಾರೆ ಅವ್ರಿಗೆ. ಅದನ್ನ ನೋಡಿ ಅವ್ರು ಮಾಡ್ಕೊಳ್ಳಿ ಅವರು. ಸರಿ ಅಣ್ಣ, ಧನ್ಯವಾದಗಳು. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅಗಸ್ತ್ಯ ಋಷಿಗಳ ಜೊತೆ ಸಂಪರ್ಕ ಮಾಡೋಕೆ ಕಷ್ಟ ಆಗ್ತಿದೆ ಅಣ್ಣ ಅಂತ ಕೇಳ್ಕೊಂಡಿದ್ದಾರಣ್ಣ. ಅಗಸ್ತ್ಯ ಋಷಿ ಅಂತಲ್ಲ, ಎಲ್ಲಾ ಋಷಿಗಳ ಹತ್ರ ಸಂಪರ್ಕ ಮಾಡೋದು ಅಷ್ಟು ಈಸಿ ಇಲ್ಲ. ಭಗವಂತ ಬೇಕಾದ್ರೆ ನಿಮ್ಗೆ ಸಿಕ್ಬಿಡ್ತಾನೆ, ಋಷಿಗಳು ಅಷ್ಟು ಈಸಿಯಾಗಿ ಸಿಕ್ಕಲ್ಲ, ಅಷ್ಟು ಕಷ್ಟ ಇದೆ. ಪ್ರಯತ್ನ ಪಡ್ಬೇಕು, ಹೃದಯಪೂರ್ವಕವಾಗಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಒಂದು ಡಿಸಿಪ್ಲಿನ್ ಇಟ್ಕೊಂಡು ಪ್ರಯತ್ನ ಪಡಿದ್ರೆ ಖಂಡಿತ ಅಗಸ್ತ್ಯ ಮಹರ್ಷಿ ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಒಳಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ ಒನ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. ಆ ನಮಸ್ತೆ ಸತೀಶ್ ಅಣ್ಣ, ವಿತ್ ಯುವರ್ ಗೈಡೆನ್ಸ್ ಮೇ ಐ ನೋ ವಿಚ್ ಪ್ರಾಣಾಯಾಮ ಐ ಶುಡ್ ಬಿಗಿನ್ ಪ್ರಾಕ್ಟೀಸಿಂಗ್ ಸೊ ಟು ಪ್ರೋಗ್ರೆಸ್ ಇನ್ ಸ್ಪಿರಿಚುವಲ್ ಪಾತ್ ಅಂತ ಕೇಳಿದಾರಣ್ಣ. let them come to Manavati and get the pranayama given by the rishi. ನಾಳೆ ಧನ್ಯವಾದ ಬನ್ನಿ ಅವ್ರನ್ನ. let them come tomorrow. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಕೇಳ್ತಿದಾರಣ್ಣ. ಅಣ್ಣ, ನಾವು ಶಬರಿಮಲೆಗೆ ಈ ಟೈಮ್ನಲ್ಲಿ ಹೋಗಬಹುದಾ? ದಿಸ್ ಇಸ್ ಫಸ್ಟ್ ಟೈಮ್ ಐ ಆಮ್ ಡಿಸೈಡೆಡ್ ಟು ಗೋ ಇನ್ ಫೆಬ್ರವರಿ. ಶಾಲ್ ವಿ ಗೋ ಅಣ್ಣ ಅಂತ ಕೇಳ್ತಿದಾರಣ್ಣ. February month it is better, I think so. Now there will be lot of rush fluctuate ಆಗ್ತಾ ಇರ್ತದೆ. ಲಾಸ್ಟ್ ವೀಕ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು, ಸ್ಟ್ಯಾಂಪೀಡ್ ಎಲ್ಲ ಆಯ್ತು, ಕೆಲವರೆಲ್ಲ ತೀರೋದ್ರು. ಸೊ ಎವ್ರಿ ಮಂತ್ the first day of the month of ಮಲಯಾಳ ಕ್ಯಾಲೆಂಡರ್ ನಲ್ಲಿ 5 days ಓಪನ್ ಆಗ್ತದೆ. ಆವಾಗ ಹೋದ್ರೆ ಸ್ವಲ್ಪ ಕಡಿಮೆ ಇರ್ತದೆ ರಶ್, ಆವಾಗ ಹೋಗ್ಬೇಕು ಅವರು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ರೈಟ್ ಸೈಡ್ ಬ್ರೀದಿಂಗ್ ಟೆಕ್ನಿಕ್ ಬಗ್ಗೆ ಹೇಳಿದ್ರಿ ಅಣ್ಣ. ಅವರಿಗೆ ಪ್ರಾಪರ್ ಆಗಿ ತಿಳಿದಿಲ್ಲ ಅಂತ ಅಣ್ಣ. ಫಿಂಗರ್ ಅನ್ನ ಹಿಡಿದ್ಬಿಟ್ಟು ರೈಟ್ ಸೈಡ್ ಬ್ರೀದಿಂಗ್ ಅನ್ನ ತಿಳ್ಕೊಳ್ಳೋದು ಹೇಗೆ ಅಂತ ಕೇಳ್ತಿದಾರಣ್ಣ. ಫಿಂಗರ್ ಎಲ್ಲ ಇಟ್ಕೊಳ್ಳೋದು ಏನಿಲ್ಲ, ಆ ತರ ಏನಿಲ್ಲ. ನಾರ್ಮಲ್ ಬ್ರೀದಿಂಗ್ ಮಾಡ್ತಾ ಇದ್ರೆ ಫಿಸ್ಟ್ ನ ಹಿಂಗ್ ಇಟ್ಕೊಂಡ್ರೆ ಮೂಗ್ ಹತ್ರ ಬ್ರೀದ್ ಔಟ್ ಮಾಡಿದ್ರೆ ಯು ವಿಲ್ ನೋ ವಿಚ್ ನಾಸ್ಟ್ರಲ್ ಇಟ್ ಇಸ್ ಕಮಿಂಗ್ ದ ಬ್ರೀದ್. ಅವಾಗ ಗೊತ್ತಾಗ್ತದೆ ಇಟ್ ಇಸ್ ರೈಟ್ ಆರ್ ಲೆಫ್ಟ್ ಅಂತ. ರೈಟ್ ನಲ್ಲಿ ಬರುವಾಗ ದೇ ಶುಡ್ ಗೋ ಔಟ್ ಆರ್ ಗೋ ಫಾರ್ ಎನಿ ಗುಡ್ ವರ್ಕ್ ದೇ ವಾಂಟ್ ಟು ಅಕಾಂಪ್ಲಿಷ್. ಫಿಂಗರ್ ಎಲ್ಲ ಏನ್ ಇಟ್ಕೊಳ್ಳೋದು ಏನ್ ಬೇಕಾಗಿಲ್ಲ. ಪ್ರಾಣಾಯಾಮಗೆ ಫಿಂಗರ್ ಇಟ್ಕೋಬೇಕು, ಮುದ್ರೆ ಇಟ್ಕೋಬೇಕು. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಸರ್, ಓಂ ನಮೋ ನಾರಾಯಣ ಕರೆಕ್ಟ್ ಆರ್ ಓಂ ನಮೋ ನಾರಾಯಣಾಯ ಕರೆಕ್ಟ್? ವಿಚ್ ಒನ್ ಇಸ್ ಕರೆಕ್ಟ್ ಅಂತ ಕೇಳ್ತಿದಾರಣ್ಣ. ಓಂ ನಮೋ ನಾರಾಯಣಾಯ ನಮಃ. ಧನ್ಯವಾದಗಳು ಅಣ್ಣ. ಅಣ್ಣ, ಅವರು ಮಹಾಬ್ರಾಹ್ಮಣ ಬುಕ್ ಸಪ್ನ ಬುಕ್ ಸಿಗುತ್ತಾ ಅಂತ ಕೇಳ್ತಿದಾರಣ್ಣ. ನಾನು ಹೆಂಗಪ್ಪ ಹೇಳಿ?
And that too Vedanta because you will get it surely. Because that shop is exclusively for the religious books. ಇದು ಬಂದು Sapna because of it is commercialized it is. So they should know the difference. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ ಒನ್ ಕ್ವಶನ್ ಫ್ರಮ್ ಚಾಟ್ ಅಣ್ಣ. Oh, ನಮಸ್ತೆ ಸತೀಶ್ ಅಣ್ಣ. ಬುಕ್ ಓದಿದರೆ ಎನ್ಲೈಟ್ಮೆಂಟ್ ಆಗುತ್ತೆ ಅಂತಾರೆ ಅಲ್ವಾ ಅಣ್ಣ? ಬಟ್ ಯಾಕೆ ಬುಕ್ ಓದೋದು ಬೇಡ ಅಂತಾರೆ ಅಣ್ಣ? ಆಟೋಬಯೋಗ್ರಫಿ ಆಫ್ ಎ ಯೋಗಿ ಈ ಥರ ಓದೋದು ವೇಸ್ಟ್ ಅಂತೀರಾ ಅಣ್ಣ ಅಂತ ಕೇಳ್ತಿದ್ದಾರೆ. ನಾವು ವೇಸ್ಟ್ ಅಂತಲ್ಲ. Acquiring knowledge will be a hurdle for you. You should become a child before divinity if you want to attain moksha. So the more you read, you intelligence use ಮಾಡ್ತೀರಾ, ಇಂಟೆಲೆಕ್ಟ್ ಬುದ್ಧಿನ ಯೂಸ್ ಮಾಡ್ತೀರಾ. ಸೊ ನೀವು ಸ್ಪಿರಿಚುವಲ್ ಸಾಧನೆ ಮಾಡುವಾಗ ತಡೆ ಆಗ್ತದೆ, ಅದು ಅಷ್ಟೇ ಬೇರೆ ಇಲ್ಲ. ಸಿ ಆಟೋಬಯೋಗ್ರಫಿ ಆಫ್ ಅನ್ ಯೋಗಿ ಈಸ್ ದ ಲೈಫ್ ಹಿಸ್ಟ್ರಿ ಆಫ್ ಪರಮಹಂಸ ಅಲ್ವಾ? ಹಿಸ್ ಲೈಫ್ ಹಿಸ್ಟ್ರಿ ಹಿ ಹ್ಯಾಸ್ ರಿಟರ್ನ್. But what is the use of it? You have to rise beyond that and you should know about yourself. ಅದು ಹೆಂಗೆ ಅದು? By reading some books, you will not attain it. You should become a child, then God will come to you. It is ಅಷ್ಟು ಈಸಿ ಇಲ್ಲ ಇದನ್ನ ಅರ್ಥ ಮಾಡ್ಕೊಳಕ್ಕೆ. ಅದು ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು ವನವತಿಗೆ ಬಂದಾಗ ಅಲ್ಲಿ ವಿಶ್ವಮೈತ್ರಿ ಅನ್ನುವ ಪುಸ್ತಕ ಇಂಗ್ಲಿಷ್ನಲ್ಲಿ ಇತ್ತು, ಇದು ಕನ್ನಡದಲ್ಲಿ ಇದೆಯಾ ಅಣ್ಣ ಅಂತ ಕೇಳ್ತಿದ್ದಾರೆ ಅಣ್ಣ. ಕನ್ನಡದಲ್ಲಿ ಬುಕ್ ಇತ್ತು, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಅದು ಬಂದ್ಬಿಟ್ಟು ಇನ್ನು 1.5 months ಆಗ್ತದೆ ರೀಪ್ರಿಂಟ್ ಮಾಡಕ್ಕೆ. ವಿಶ್ವಮೈತ್ರಿ ಇಲ್ಲ, ಅಮರವಾಣಿ. ವಿಶ್ವಮೈತ್ರಿ ಅಂತ ಬುಕ್ ಯಾವುದು ಇಲ್ಲ. ವಿಶ್ವಮೈತ್ರಿ is the name of our organization. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಕ್ಕ ಕೇಳ್ತಿದಾರಣ್ಣ. ಅಣ್ಣ, ಎಲ್ಲ ಕನಸಿಗೂ ಅರ್ಥ ಇರುತ್ತಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಕೆಲವಿಗೆ ಇರ್ತದೆ, ಕೆಲವಿಗೆ ಇಂಪಾರ್ಟೆನ್ಸ್ ಕೊಡಕ್ಕಾಗಲ್ಲ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಭಾಗವತ ಸಪ್ತಾಹ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಭಾಗವತ ಸಪ್ತಾಹವನ್ನು ಮಾಡುವಾಗ ಅಭ್ಯಂಗ ಸ್ನಾನ ಮಾಡಿದ ನಂತರ ಮಡಿಯಾದ ಬಟ್ಟೆಯನ್ನು ಉಟ್ಟುಕೊಂಡು ಪುಸ್ತಕ ಓದಬೇಕಾ ತಿಳಿಸಿ ಅಣ್ಣ. ಹಾಗೂ ಚಾಪೆಯ ಮೇಲೆ ಮಲಗುವಾಗ ರಘು ದಿಂಬು ಬಳಸಬಹುದಾ ಅಣ್ಣ ಅಂತ ಕೇಳ್ತಿದಾರಣ್ಣ. ನೋಡಿ, ಇದಕ್ಕೆ ಡೀಟೇಲ್ ಆಗಿ ನಾವು ಪ್ರೊಸೀಜರ್ ಹೆಂಗೆ ಅಂತ ಹಾಕಿದ್ವಿ ಗ್ರೂಪ್ ನಲ್ಲಿ. ದಯವಿಟ್ಟು ಪ್ರಶಾಂತ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಕಳಿಸ್ತಾರೆ ಸಪ್ರೇಟ್ ಆಗಿ. ಅದನ್ನ ಓದಿ ತಿಳ್ಕೊಳ್ಳಿ. ಚಾಪೆ ಹಾಕೊಂಡು ದಿಂಡು ಹಾಕೊಂಡು ಮಲ್ಕೋಬಹುದು ಅಷ್ಟೇ. ಸ್ವಲ್ಪ ವೆದರ್ ಇವಾಗ ಡಿಸೆಂಬರ್ ಚಳಿ ಇದ್ರೆ, ಕೋಲ್ಡ್ ಇದ್ರೆ ಯು ಕ್ಯಾನ್ ಹ್ಯಾವ್ ಎ ಕಂಬಳಿ ಓವರ್ ಯು ಅಷ್ಟೇ, ಬೇರೆ ಏನಿಲ್ಲ. ಟ್ರೈ ಟು ಮಿನಿಮೈಸ್ ಯುವರ್ ಲಕ್ಸುರಿ ಆಸ್ ಫಾರ್ ಆಸ್ ಪಾಸಿಬಲ್ ವೈಲ್ ಸ್ಲೀಪಿಂಗ್.
ಧನ್ಯವಾದಗಳು ಅಣ್ಣ. ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನ ಮಾಡುವವರು ಬೆಳ್ಳುಳ್ಳಿ ತಿನ್ನಬಾರದು ಏಕೆ ಅಣ್ಣ ಅಂತ ಕೇಳ್ತಿದಾರಣ್ಣ. ಅಲ್ಲ, ಅದು ಕೆಲವರು ಆಚರಿಸ್ತಾರಪ್ಪ ತಿನ್ನಬಾರ್ದು ಅಂತ. ಅದೆಲ್ಲ ಏನಿಲ್ಲ. ಎವ್ರಿಥಿಂಗ್ ಇಸ್ ಯುವರ್ ವಿಲ್ ಪವರ್. ಇಫ್ ಯು ಆಲ್ ಕಂಟ್ರೋಲ್ ಓವರ್ ಯುವರ್ ವಿಲ್ ಪವರ್, ನೀವು ಬೆಳ್ಳುಳ್ಳಿ ತೆಗೋಬಹುದು, ಆನಿಯನ್ಸ್ ತೆಗೋಬಹುದು, ಏನ್ ತೊಂದರೆ ಆಗಲ್ಲ. ಕೆಲವರು ಹೇಳ್ತಾರೆ ಅದ್ ತಗೊಂಡ್ರೆ ನಿಮ್ ಸೆನ್ಸಸ್ ಟ್ರಿಗರ್ ಆಗ್ತದೆ, ಸೊ ಇಟ್ ವಿಲ್ ಬಿ ಅ ಹರ್ಡಲ್ ಟು ಯುವರ್ ಸ್ಪಿರಿಚುವಲ್ ಸಾಧನೆ ಅಂತ. ಎಲ್ಲ ನಿಮ್ಮಲ್ಲಿದೆ, ನಿಮ್ ಕೈನಲ್ಲಿದೆ. ಯು ಹ್ಯಾವ್ ವಿಲ್ ಪವರ್, ಯು ಕ್ಯಾನ್ ಓವರ್ಕಮ್ ಆಲ್ ದಿಸ್ ಡಿಫರೆಂಟ್ ಟೈಪ್ ಆಫ್ ಎಫೆಕ್ಟ್ಸ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಟು ಕಾಂಕರ್ ಆಂಗರ್ ವೆನ್ ವಿ ಫೀಲ್ ಆಂಗ್ರಿ, ವಾಟ್ ಕ್ಯಾನ್ ವಿ ಡೂ ಟು ಅವಾಯ್ಡ್ ಇಟ್, ಎನಿ ಸಜೆಷನ್ಸ್ ಅಣ್ಣ ಅಂತ ಕೇಳ್ತಾರೆ. ಈ ಆಂಗರ್ ಬರೋದು, ಇಟ್ ಈಸ್ ಒನ್ ಆಫ್ ದ ಅರಿಷಡ್ ವರ್ಗಾಸ್. ಅದನ್ನ ನಾವೇನ್ ಮಾಡ್ಬೇಕು, ಕನ್ವರ್ಟ್ ಇಟ್ ಇನ್ಸೈಡ್. ವೆನ್ ಯು ಗೆಟ್ ಆಂಗ್ರಿ, ಯು ಡೋಂಟ್ ಯೂಸ್ ಯುವರ್ ಬುದ್ಧಿ, ಯು ಗೋ ಇನ್ ಟು ಯುವರ್ ಹೃದಯ ಅಂಡ್ ಕಾಂಟಂಪ್ಲೇಟ್, and the anger take it inside you. Then it will subside, by which the ego will not be triggered. When you get angry and use your buddhi, the ego trigger ಆಗ್ತದೆ, ನೀವು ರಿಟರ್ನ್ ರಿಬ್ಯೂಕ್ ಮಾಡ್ತೀರಾ, ಆವಾಗ ಜಗಳ ಆಗ್ತದೆ, ನಾನಾ ವಿಧ ತೊಂದರೆಗಳು ಬರ್ತದೆ. ಇಲ್ಲ ಅಂದ್ರೆ ಸೆಕೆಂಡ್ ಮೆಥಡ್ ಇಸ್, ಯು ಗೋ ಔಟ್ ಆಫ್ ದಟ್ ಪ್ಲೇಸ್, ಟೇಕ್ ಎ ಗ್ಲಾಸ್ ಆಫ್ ವಾಟರ್ ಅಂಡ್ ಡ್ರಿಂಕ್, ಟೆಲಿಂಗ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಇಲ್ಲ ಅಂದ್ರೆ ಬ್ರಿಂಗ್ ಎ ಗ್ಲಾಸ್ ಆಫ್ ವಾಟರ್ ಅಂಡ್ ಗಿವ್ ಇಟ್ ಟು ದ ಅಪೋನೆಂಟ್. These are the 3 ways by which you can overcome anger. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವಾಸುಕಿ ಕಾಲ ಸರ್ಪದೋಷ ಬಗ್ಗೆ ಪರಿಹಾರ ಏನು ಅಣ್ಣ ಅಂತ ಕೇಳ್ತಿದಾರಣ್ಣ. Kala Sarpa Doshak, actually there is no pariyar at all. It is like this: in your horoscope, between Rahu and Ketu, all the planets are there. Then it is known as Kala Sarpa Dosha. ಇದು ಬಂದ್ಬಿಟ್ಟು ಅವ್ರವ್ರ ಕರ್ಮಾನುಸಾರ ಇದು ಬರ್ತದೆ. ಈ ಸಮಯದಲ್ಲಿ ಅವ್ರಿಗೆ ಏನು ಪ್ರೋಗ್ರೆಸ್ ಇರಲ್ಲ. ಮ್ಯಾರೇಜ್ ಆಗಲಿ, ಎಜುಕೇಶನ್ ಆಗಲಿ, ಮಕ್ಕಳಾಗ್ಲಿ, ಈ ತರ ತಡ ಇರ್ತದೆ. ಇಟ್ ವಿಲ್ ಹ್ಯಾಪನ್ ಆಫ್ಟರ್ 30 or 32 years only. The effect will go. ಕಾಲ ಸರ್ಪ ದೋಷ ಹೋಗ್ತದೆ. ಅಷ್ಟ ತನಕ ಅವ್ರು ವೆಯ್ಟ್ ಮಾಡಬೇಕು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರಣ್ಣ, ಅಮರವಾಣಿಯನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ಪುಸ್ತಕ ಗುರುಗಳ ಬಗ್ಗೆ ಇದೆಯಾ ಅಣ್ಣ ಅಂತ, ನಾವು ಓದ್ಬೋದಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಇಲ್ಲ, 2 ಪುಸ್ತಕಗಳಿದೆ, ಅದನ್ನು ರೀಪ್ರಿಂಟ್ ಮಾಡ್ತಾ ಇದ್ವಿ. ಬೈ ಫೆಬ್ರವರಿ ಇಟ್ ವಿಲ್ ಬಿ ರಿಲೀಸ್ಡ್. ಇಟ್ ವಿಲ್ ಕಮ್ ಅಂಡ್ ಕಲೆಕ್ಟೆಡ್ ಪ್ರಿಂಟ್ ಮನೋವತಿ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಟೇಕಿಂಗ್ ಕೋಲ್ಡ್ ವಾಟರ್ ಬಾತ್ ಡಸ್ ಇಟ್ ಹೆಲ್ಪ್ ಇನ್ ಸ್ಪಿರಿಚುವಲ್ ಪ್ರೋಗ್ರೆಸ್ ಅಂತ ಕೇಳ್ತಿದಾರಣ್ಣ. ಖಂಡಿತ ಕೋಲ್ಡ್ ವಾಟರ್ ಬಾತ್ ಇಸ್ ದ ಬೆಸ್ಟ್ ಬಾತ್ ಫಾರ್ ಎನಿವನ್. ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು. ಅದೇ ತರ ಬೆಳಗ್ಗೆ ಎದ್ದು ಫಸ್ಟ್ ಅವರು ಒಂದು ದೊಡ್ಡ ಗ್ಲಾಸ್ ವಾಟರ್ನ ಕುಡಿಬೇಕು. ಕುಡಿದ್ರೆ ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಓವರ್ ನೈಟ್ ನಾವು ಮಲ್ಕೊಂಡ್ರೆ ನಮ್ಮಲ್ಲಿ ಸಲೈವ ಫಾರ್ಮ್ ಆಗ್ತದೆ. ಆ ಸಲೈವ ಬಂದು ಅಷ್ಟು ಪಾಯ್ಸನಸ್ ಅದು ನಾವು ನೀರು ಕುಡಿಯುವಾಗ ಅದು ಒಳಗಡೆ ಹೋಗ್ತದೆ ನಮ್ಮ ಹೊಟ್ಟೆಗೆ ನಲ್ಲಿ ಏನಾಗ್ತದೆ, ಓವರ್ ನೈಟ್ ಬ್ಯಾಕ್ಟೀರಿಯಾಸ್ ಕ್ರಿಯೇಟ್ ಆಗುತ್ತದೆ. ಸೊ ಈ ಪಾಯ್ಸನ್ ಹೋಗಿ ಇಟ್ ವಿಲ್ ಕಿಲ್ ಆಲ್ ದ ಬ್ಯಾಕ್ಟೀರಿಯಾ. ಅವಾಗ ಏನಾಗ್ತದೆ, ನಾವೇನು ಊಟ ಮಾಡಿದ್ರೆ ಇಟ್ ಗೆಟ್ ಅಸಿಮಿಲೇಟೆಡ್ ಇನ್ ಅವರ್ ಫಿಸಿಕಲ್ ಬಾಡಿ. ಇಲ್ಲ ಅಂದ್ರೆ 70% ಆಫ್ ದಟ್ ಫುಡ್ ವಾಟ್ ವಿ ಟೇಕ್, ದ ಬ್ಯಾಕ್ಟೀರಿಯಾ ಈಟ್ಸ್.
ದಿಸ್ ಇಸ್ ದ ರಿಯಲ್ ಸೀಕ್ರೆಟ್ ಆಫ್ ಇಟ್. ಅದಕ್ಕೆ ಬೆಳಗ್ಗೆ ಎದ್ದಿದೆ ಫಸ್ಟ್ ಒಂದು ಗ್ಲಾಸ್ ನೀರು ಕುಡಿಬೇಕು, ಅನಂತರ ಹೋಗಿ ತಣ್ಣೀರು ಸ್ನಾನ ಮಾಡಿದ್ರೆ ತುಂಬಾ ಉತ್ತಮ. ಅದು ಇಟ್ ಇಸ್ ಸ್ಪಿರಿಚುಲಿ ಇಟ್ ವಿಲ್ ಬಿ ಹೆಲ್ತಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮದುವೆ ತಡ ಆಗುವುದಕ್ಕೆ ಕಾರಣ ತಿಳಿಸಿ ಅಣ್ಣ, ಮತ್ತೆ ಪರಿಹಾರ ಏನಾದರೂ ಇದೆಯಾ ತಿಳಿಸಿ ಅಣ್ಣ ಅಂತ ಕೇಳ್ತಿದಾರಣ್ಣ. ಮದ್ವೆ ಆತರ ತಡ ಆಗೋದಕ್ಕೆ ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಕರ್ಮಗಳು ಮಾಡಿರ್ತೀರ, ಅದರದ್ದು ಎಫೆಕ್ಟ್ ಇವಾಗ ಇರ್ತಿದೆ. ಅದನ್ನ ಕರೆಕ್ಟ್ ಆಗಿ ನಿಮ್ಮ ಹರಸ್ಕೋಪ್ ಇದ್ರೆ ಅದನ್ನ ನೋಡಿ ಒಂದು ಒಳ್ಳೆ ಅಸ್ಟ್ರಾಲಜಿ ಹತ್ರ ಹೋದ್ರೆ ಅವರು ನಿಮ್ಗೆ ಅದಕ್ಕೆ ಪರಿಹಾರ ಹೇಳ್ತಾರೆ, ಏನಕ್ಕೆ ಈ ತರ ತಡ ಆಗಿದೆ ಅಂತ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ದಾನ ಮಾಡುವ ಕಾರ್ಯವು ಮುಕ್ತಿಗೆ ಹೇಗೆ ಸಹಾಯ ಮಾಡುತ್ತದೆ ಅಣ್ಣ ಅಂತ ಕೇಳಿದಾರೆ. ದಾನ ಮಾಡುವ ಕಾರ್ಯ ನಿಮ್ಮ ಮುಕ್ತಿಗೆ ಸಹಾಯ ಆಗಲ್ಲ, ನಿಮ್ಮ ಕರ್ಮವನ್ನು ಕಳೀತದೆ, ಅದು ನಿಮ್ಗೆ ಮುಕ್ತಿಗೆ ದಾರಿ ತೋರಿಸ್ತದೆ. ಧನ್ಯವಾದಗಳು ಅಣ್ಣ. ದಾನ ಮಾಡೋದು ನಿಮ್ಮನ್ನು ಕಾಪಾಡ್ತದೆ ಕೆಲವು ಸಮಯದಲ್ಲಿ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. We are done with all the questions from chat ಅಣ್ಣ. Okay, today we'll say Sri Krishna Arpanamastu. Praveen, ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. we will ಧನ್ಯವಾದಗಳು. Sri Krishna Arpanamastu. ಶ್ರೀ ಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ಸೋ ಮಚ್. ಶ್ರೀ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಮಸ್ತು.